ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮೆಲ್ಲರ ನೆಚ್ಚಿನ ರೈತ ರತ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ನಾಡಿನ ಅನ್ನದಾತರನ್ನ ನೆನೆಸಿ ಸ್ಮರಿಸಿ ಜೊತೆಗೆ ಅವರ ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನು ಕ್ಷಣಗಳನ್ನು ಸಂಭ್ರಮಿಸುವಂತಹ ಏಕೈಕ ವೇದಿಕೆ ಅಂದರೆ ಅದುವೇ ನಮ್ಮ ರೈತ ರತ್ನ ಕಾರ್ಯಕ್ರಮ. ಈ ಒಂದು ವಿಶಿಷ್ಟ ವಿನೂತನ ಪ್ರಯತ್ನ ಕಿರುತೆರೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಚಂದನ ವಾಹಿನಿ ಮುಖಾಂತರ ಆಗ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ ಅಲ್ವಾ? ಹಾಗಾದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಇವತ್ತು ಯಾವ ರೈತ ಸೆಲೆಬ್ರಿಟಿ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಇವತ್ತಿನ ರೈತ ರತ್ನ. ಅನ್ನದಾತರೇ ನಮ್ಮ ಸೆಲೆಬ್ರಿಟಿಗಳು. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮ್ಮ ಗುಣಪಡಿಸಲು ರೈತ ರತ್ನ ರೈತ ರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತ ರತ್ನ ರೈತ ರತ್ನ. ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತ ರತ್ನ ರೈತ ರತ್ನ ರೈತ ರತ್ನ ರೈತ ರತ್ನ. ಹಾಗೆ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಪ್ರಥಮವಾಗಿ ತಮ್ಮ ಜ್ಞಾನ ಭಂಡಾರದಿಂದ ಆದಷ್ಟು ಮಾಹಿತಿಗಳನ್ನ ನಮಗೆ ಪ್ರತಿ ಸಂಚಿಕೆನಲ್ಲೂ ನೀಡ್ತಾ ಬಂದಿರುವಂತಹ ನಮ್ಮ ಜೊತೆಗೇ ಇರುವಂತಹ ನಮ್ಮ ಜರ್ನಿನಲ್ಲಿ ನಮ್ಮ ಪ್ರೀತಿಯ ತೀರ್ಪುಗಾರರನ್ನ ಇವತ್ತಿನ ಸಂಚಿಕೆಗೆ ಬರಮಾಡ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ನಮ್ಮ ಇವತ್ತಿನ ಮೊದಲನೇ ತೀರ್ಪುಗಾರರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ KP ರಘುಪ್ರಸಾದ್ ಸರ್. ವೆಲ್ಕಮ್ ಸರ್. ಮತ್ತೊಬ್ಬ ತೀರ್ಪುಗಾರರು ಧಾರವಾಡದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಚೆನ್ನಪ್ಪ ಅಂಗಡಿ ಸರ್. ಅವ್ರನ್ನು ಕೂಡ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಇನ್ನು ವೀಕ್ಷಕರೇ, ನಮ್ಮ ರೈತರತ್ನ ಕಾರ್ಯಕ್ರಮದ ಪ್ರತಿ ಸಂಚಿಕೆಯನ್ನು ಕೂಡ ಮತ್ತಷ್ಟು ಎಂಟರ್ಟೈನಿಂಗ್ ಆಗಿ ಮನರಂಜನಾತ್ಮಕವಾಗಿ ಮಾಡಿಕೊಡ್ತಿರುವಂತಹ ನಮ್ಮ ಹೆಮ್ಮೆಯ ವಾದ್ಯಗಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್. ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲೂ ನಮ್ಮ ನಾಡು ಅಂತ ಬಂದಾಗ ರೈತನಿಗೆ ಬೇಕಾದಂಥ ಎಲ್ಲ ಪ್ರಾಕೃತಿಕವಾದ ಸೌಲಭ್ಯಗಳನ್ನು ಎಲ್ಲ ರೈತರಿಗೂ ನಮ್ಮ ನಾಡಿನಿಂದ ಸಿಗುತ್ತೆ. ಇದೇ ರೀತಿ ನಮ್ಮ ಕರ್ನಾಟಕ ಸುಮಾರು 320 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಹಾಗೂ ಒಳನಾಡನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಮೀನುಗಾರಿಕೆ ಕೂಡ ನಮ್ಮ ಕರ್ನಾಟಕದ ಜನರ ಮುಖ್ಯವಾದ ಒಂದು ಆರ್ಥಿಕ ಚಟುವಟಿಕೆ ಅಂದರೆ ತಪ್ಪಾಗಲಾರದು. ಮೀನುಗಾರಿಕೆಯಲ್ಲೂ ಕೂಡ ಹಲವಾರು ವಿಧಗಳಿದೆ. ಇನ್ನೂ ಹೆಚ್ಚು ಮಾಹಿತಿ ಮೀನುಗಾರಿಕೆ ಬಗ್ಗೆ ತಿಳ್ಕೊಳ್ಬೇಕಾ? ಹಾಗಾದ್ರೆ ನಮ್ಮ ಹತ್ರ ಒಂದು ವಿಶೇಷವಾದ ವಿಟಿ ಇದೆ. ಸೊ ಓವರ್ ಟು ವಿಟಿ. ಬಂಗಡಿ ಮೀನು ಬಳಕಿದಾಗ ಮೀನು ಪ್ರಪಂಚ. ಬೆನ್ನುಮೂಳೆ ಇರೋ ಪ್ರಾಣಿಗಳಲ್ಲಿ ಮೊದಲು ಭೂಮಿಗೆ ಬಂದಿದ್ದು ಮೀನಿನ ಜಾತಿಯ ಪ್ರಾಣಿಗಳು. ಎಲ್ಲರಿಗಿಂತ ಕೊನೆಯಲ್ಲಿ ಬಂದಿದ್ದು ಮನುಷ್ಯ. ಮೀನು ಮೊದಲ ಯಾಕೆ ಬಂತು? ಮನುಷ್ಯ ಅವತಾರ ಎತ್ತೋ ಹೊತ್ತಿಗೆ ಅವನಿಗೆ ತಿನ್ನೋಕೆ ಸಿಗ್ಬೇಕಲ್ಲ, ಅದಕ್ಕೆ ಮೀನು ಮೊದಲೇ ಬಂತು ಅಂತ ಮೀನು ಪ್ರಿಯರ ಲಾಜಿಕ್ಕು. ಇತ್ತಿತ್ತಲಾಗಿ ಕೃಷಿ ಭೂಮಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ದರಿಂದ ತನ್ನ ಹೊಟ್ಟೆಪಾಡಿಗಾಗಿ ಮನುಷ್ಯ
ನೀರಿನ ಮೇಲೆ ಕಣ್ಣು ಹಾಕೋದು ಹೆಚ್ಚಾಗಿದೆ. ಆದ್ದರಿಂದ ಬಂದಿದೆ ಮೀನು ಕೃಷಿಗೆ ಶುಕ್ರ ದೆಸೆ. ಸಮುದ್ರದಲ್ಲಿ ಮೀನು ಸಿಗೋದ್ರಲ್ಲಿ ಹೊಸದೇನಿದೆ. ಈಗೀಗ ಒಳನಾಡ ಮೀನುಗಾರಿಕೆ ಕಡೆಗೆ ರೈತರು ಮುಖ ಮಾಡ್ತಾ ಇದ್ದಾರೆ. ನದಿ, ಸರೋವರ, ಕೊಳ, ಕೆರೆ, ಜಲಾಶಯಗಳಲ್ಲಿ ವ್ಯಾಪಕವಾಗಿ ಮೀನು ಸಾಕಬಹುದು. ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡ ತೆಗೆದು ಮೀನು ಸಾಕಿ ಆದಾಯ ಜಾಸ್ತಿ ಮಾಡಿಕೊಳ್ಬಹುದು. ನಮ್ಮ ದೇಶದ ಗೆಂಡೆ ಮೀನುಗಳಿವೆಯಲ್ಲ, ಕಾಟ್ಲಾ, ರೋಹು, ಮೃಗಾಲ ಮತ್ತು ವಿದೇಶಿ ಗೆಂಡೆ ಮೀನುಗಳಾದ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ ಇವುಗಳನ್ನು ಮಿಶ್ರ ಪದ್ಧತಿಯಲ್ಲೂ ಸಾಕಬಹುದು. ಒಂದೊಂದು ಹೆಕ್ಟೇರ್ನಲ್ಲೂ 4,000ದಿಂದ 5,000 ಕೆಜಿ ಮೀನು ಉತ್ಪಾದಿಸಬಹುದು. ಇವುಗಳ ಜೊತೆ ಸಿಹಿನೀರು ಸೀಗಡಿಗೂ ಜಾಗ ಮಾಡಿಕೊಡ್ಬಹುದು. ತಟಸ್ಥ ನೀರಿನಲ್ಲಿ ಮೀನು ಸೊಂಪಾಗಿ ಬೆಳೆಯುತ್ತೆ. ನೀರಿನ ರಸಸಾರ pH ವ್ಯಾಲ್ಯೂ ಬಹಳ ಮುಖ್ಯ. 6ರಿಂದ 9 ಇರಬೇಕು. ಆಮ್ಲೀಯತೆ ಜಾಸ್ತಿ ಆದರೆ ಸುಣ್ಣ ಹಾಕಬೇಕು. ಸಗಣಿ, ಯೂರಿಯಾ ಕೂಡ ಸೇರಿಸಿದ್ರೆ ಪಸಂದಾಯಿತು ನೋಡಿ. ಸೂಪರ್ ಫಾಸ್ಫೇಟ್, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್ ಇವನ್ನೆಲ್ಲ ಕೊಳಕು ಬೆರೆಸಿದರೆ ಒಗದಷ್ಟು ಮೀನು ಸಿಗುತ್ತೆ. ಉಪ್ಪಿನಕಾಯಿ, ಕುರುಕುಲ್ ತಿಂಡಿ ಮೀನುಗಳಿಗೂ ಬೇಕು. ಅದಕ್ಕೆ ಕಡಲೆ ಬೀಜದ ಹಿಂಡಿ ಮತ್ತು ಭತ್ತದ ತೌಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮುದ್ದೆ ಮಾಡಿ ಹಾಕಿದ್ರೆ ಪಂಚಮಿ ಉಂಡೆ ಹಾಕಿ ಮುಕ್ಕಿ ಬಿಡುತ್ತವೆ ಮೀನುಗಳು. ಒಂದು ವರ್ಷದಲ್ಲಿ ಒಂದೊಂದು ಮೀನು 3/4 ಕೆಜಿಯಿಂದ 1.5 ಕೆಜಿವರೆಗೆ ಬೆಳೆಯುತ್ತವೆ. ಬೆಳೆತಿದ್ದ ಹಾಗೆ ತೆಗೆದು ಬಳಸಬೇಕು. ಇದೇ ಮೀನು ಕಟಾವು. ಇದರಿಂದ ಉಳಿದ ಚಿಕ್ಕ ಮೀನುಗಳು ಭರ್ಜರಿಯಾಗಿ ಬೆಳೆಯುತ್ತವೆ. ಹೌದು, ಇಷ್ಟೆಲ್ಲ ಮಾಡಿದ್ರೆ ಆದಾಯ ಎಷ್ಟು? ಹೆಕ್ಟೇರಿಗೆ 3ರಿಂದ 6 ಲಕ್ಷ ರೂಪಾಯಿ. ಬೇಸಾಯದಲ್ಲಿ ನೀವು ಸಮಗ್ರ ಕೃಷಿ ಮಾಡಿದ ಹಾಗೆ ಮೀನು ಸಾಕಾಣಿಕೆಯಲ್ಲೂ ಮಾಡಬಹುದು. ಸಮಗ್ರ ಕೃಷಿ ಮಾಡಿದ್ರೆ ನೋಡ್ರಪ್ಪ, ರೈತರ ಜೇಬಿನಲ್ಲಿ ಹೆಚ್ಚಿಗೆ ಹಣ, ಅವರ ಮುಖದಲ್ಲಿ ನಗುವೋ ನಗು. ರೈತರು ಮನಸ್ಸು ಮಾಡಬೇಕು ಅಷ್ಟೇ. ರೈತರತ್ನ ಮೀನುಗಾರಿಕೆ ಬಗ್ಗೆ ಒಂದು ಸಮಗ್ರ ಮಾಹಿತಿ ಇರುವಂಥ ವಿಶೇಷವಾದ ವಿಟಿ ನೋಡ್ಕೊಂಡು ಬಂದ್ವಿ. ಇನ್ನು ಮನೆಯ ಹತ್ತಿರ ಸಮೀಪದಲ್ಲಿ ಪ್ರತ್ಯೇಕವಾದ ಕೊಳ ಇಲ್ಲದೆ ಸ್ಥಳೀಯವಾಗಿ ಸಿಗುವಂಥ ಮೀನನ್ನೇ ಆಹಾರವಾಗಿ ಮಾಡಿಕೊಂಡು ನಡೆಸುವಂಥ ವಿಶೇಷವಾದ ಮೀನುಗಾರಿಕೆಯ ಬಗೆ ಅಂದರೆ ಅದುವೇ ಪಂಜರ ಮೀನು ಕೃಷಿ, ಕೇಜ್ ಫಿಶಿಂಗ್ ಅಂತ ಹೇಳ್ತಾರೆ. ಇಂಥ ಒಂದು ಕೇಜ್ ಫಿಶಿಂಗ್ ಸಂಪ್ರದಾಯವನ್ನು ಕರಾವಳಿಗೆ ಪರಿಚಯ ಮಾಡಿಕೊಟ್ಟಂಥ ಅತ್ಯುನ್ನತ ರೈತರೊಬ್ಬರು, ಕರಾವಳಿಯ ರೈತರೊಬ್ಬರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರ ಸಾಧನೆ ಇಷ್ಟೇ ಅಲ್ಲ, ಹಲವಾರು ಕರಾವಳಿ ಪ್ರದೇಶದ ಜನರಿಗೆ ಈ ಒಂದು ಕೇಜ್ ಫಿಶಿಂಗನ್ನು ಪರಿಚಯ ಮಾಡಿಕೊಟ್ಟು ಅವರ ಆರ್ಥಿಕ ಬೆಳವಣಿಗೆಗೂ ಕೂಡ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಒಬ್ಬ ವೈಜ್ಞಾನಿಕ ಮೀನು ಕೃಷಿಗಾರರಾಗಿ ಇವರು ಅತ್ಯುತ್ತಮ ಸಮುದ್ರ ಮೀನು ಕೃಷಿಕ ಅನ್ನೋ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಬನ್ನಿ, ಇವರ ಪರಿಚಯ ಮಾಡ್ಕೊಡೋಕೆ ಒಂದು ಸ್ಪೆಷಲ್ ವಿಟಿ ಇರಲೇಬೇಕಲ್ವಾ? ಹಾಗಾದ್ರೆ ಬನ್ನಿ ನೋಡೋಣ, ಯಾರು ಇವತ್ತಿನ ನಮ್ಮ ಕಾರ್ಯಕ್ರಮದ ಸೆಲೆಬ್ರಿಟಿ ಕರಾವಳಿ ಮೀನು ಕೃಷಿಕರು. ಈ ವಿಟಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವಿಟಿ ಕೇಜ್ ಕಲ್ಚರನ್ನು ಫಸ್ಟಿಗೆ ನಮ್ಮ ಕರಾವಳಿ ತೀರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರೇ. ಪಂಜಾರ ಕೃಷಿಗಳನ್ನು ಮಾಡಿ ಆರಂಭ ಮಾಡಿ ಅಲ್ಲಿಂದ ಇಡೀ ಕರಾವಳಿಗೆ ಪರಿಚಯ ಮಾಡಿಕೊಟ್ಟವರೇ ರವಿ ಕಾರಿಯವರು. ನಮ್ಮ ತಲ್ಲೂರು ಗ್ರಾಮದ ವಾರ್ಡ್ 1ರ ರವಿ ಕಾರ್ವಿ ಇವರು ಮೂಲತಃ ಮೀನುಗಾರರಾಗಿ ಬೆಳೆದು ಬಂದವರು.
ಅವರು ನನಗೆ ಮದುವೆ ಆಗೋಕ್ಕಿಂತ ಮೊದಲೇ ಮೀನುಗಾರಿಕೆ ಕೃಷಿ ತೊಡಗಿಕೊಂಡಿದ್ದರು. ಕಡೆಗೆ ಮದುವೆ ಆದಮೇಲೆ ನನ್ನ ಅಪ್ಪನ ಜೊತೆ ತಂದೆಯವರಾದ ಸುಬ್ರಾಯ್ ಪಟೇಲ್ ಅವರ ಜೊತೆ ನಮ್ಮ ಮನೆ ಹತ್ರ ಹೊಳೆ ಇದ್ದ ಕಾರಣ ಪಂಜರ ಗೂಡಾಕಿ ಮೀನು ಸಾಕಾಣಿಕೆ ಮಾಡಿದರು. ಅವರು ಸುಮಾರು ಈ ಕೇಜ್ನಲ್ಲಿ ಕುರುಡಿ ಮೀನು, ಸೀಬಾಸ್ ಅಂತ ಏನು ಕರಿತೇವೆ, ತುಂಬ ಹೈ ವ್ಯಾಲ್ಯೂ ಫಿಶ್, ಇದನ್ನು ಭಾಳ ಸಕ್ಸಸ್ಫುಲ್ಲಾಗಿ ಗ್ರೋ ಮಾಡಿ ವರ್ಷಕ್ಕೆ ಸುಮಾರು ಒಂದು 5 ರಿಂದ 10 ಟನ್ನಷ್ಟು ಸೀಬಾಸ್ ಫಿಶ್ಶು, ಹಾಗೆ ಇತ್ತೀಚೆಗೆ ಹೊಸ ವೆರೈಟಿ ಆದಂತಹ ಸಿಲ್ವರ್ ಪ್ಯಾಂಪನೋ. ಸೊ ಏನು ಹೈ ವ್ಯಾಲ್ಯೂ ಫಿಶ್ಗಳಲ್ಲಿ 2ನೇದಾಗಿ ಸಿಲ್ವರ್ ಪ್ಯಾಂಪನೋವನ್ನು ಮಾಡ್ತಾ ಇದ್ದಾರೆ. ತಾನು ಸ್ವತಃ ಸ್ವಾರ್ಥಿಯಾಗದೆ ಎಲ್ಲ ಜನರಿಗೂ ನನ್ನಿಂದ ಉಪಕಾರ ಆಗಬೇಕು, ನಾನು ಮಾಡಿದ ಕೆಲಸವನ್ನು ಇನ್ನೊಬ್ಬರು ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ಯುವಕರಿಗೆ ಕರೆತಂದು ಮೀನುಗಾರಿಕೆಯಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರವಿ ಕಾರ್ವಿಯನ್ನು ಅಭಿನಂದಿಸ್ಕೊಳ್ತೇನೆ. ಮೂಲತಃ ಇವರು ಎಂಟ್ರಪ್ರಿನರ್ ಆಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ ಮತ್ಸ್ಯ ಕೃಷಿಯಲ್ಲಿ. ಮೊದಲಿಗೆ ಏನು ಬೆಡ್ ಕಲ್ಚರ್ ಅಂತ ಪಚ್ಚಿಲೆ ಮಾಡ್ತಾಯಿದ್ರು, ಅದನ್ನು ನಾವು ರ್ಯಾಕ್ ಕಲ್ಚರ್, ರಾಫ್ಟ್ ಕಲ್ಚರಿಗೆ ಸೈಂಟಿಫಿಕ್ ಆಗಿ ಅಳವಡಿಸಿಕೊಂಡು ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳಿಂದ ಏನು ಸಜೆಷನ್ ತಗೊಂಡು ಭಾಳ ಒಳ್ಳೆಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ಮಾರುಕಟ್ಟೆ ಆದ ಗೋವಾ ಮಾರುಕಟ್ಟೆ ಮತ್ತು ಎಕ್ಸ್ಪೋರ್ಟ್ ಮಾರುಕಟ್ಟೆಗೆ ಸಹ ಪಚ್ಚಿಲೆಯನ್ನು ಕಳಿಸ್ತಾ ಇದ್ದಾರೆ. ಅವರಿಗೆ ರಾಜ್ಯ ಪ್ರಸಿದ್ಧಿ ರಾಷ್ಟ್ರಪತಿ ಸಿಕ್ಕಾಗ ನಮಗೆ ತುಂಬ ಖುಷಿಯಾಯಿತು. ನಮ್ಮ ತಂದೆಯವರಿಗೂ ನಮ್ಮ ಅಮ್ಮನ ಮನೆಯವರಿಗೂ ಎಲ್ಲರಿಗೂ ಇಡೀ ಏರಿಯಾಗೂ ತುಂಬ ಇಡೀ ಊರಿಗೂ ನನಗೂ ತುಂಬ ಖುಷಿ. ನನ್ನ ಗಂಡನಿಗೆ ಒಂದು ಒಳ್ಳೆಯ ಸ್ಥಾನ ಬಂತಲ್ಲ ಅಂತ ತುಂಬ ಖುಷಿ ಆಯಿತು. ನಮ್ಮ ಊರಿಗೆ, ತಲ್ಲೂರಿಗೆ ಮತ್ತು ಕೋಟೆ ಬಾಗಿಲಿಗೆ ಒಳ್ಳೆಯ ಹೆಸರನ್ನು ತಂದಿರತಕ್ಕಂಥ ವ್ಯಕ್ತಿ. ಈ ಸಕ್ಸಸ್ ಸ್ಟೋರಿ ಅವರ ಒಂದು ಕಿರೀಟ ಆಗಿದೆ. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಅವರಿಗೆ ಕಳೆದ ವರ್ಷ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡಿಂದ ಶ್ರೇಷ್ಠ ಏನು ಕರಾವಳಿ ತೀರದ ಮತ್ಸ್ಯ ಕೃಷಿಕ ಅನ್ನೋ ಅವಾರ್ಡ್ ಸಿಕ್ಕಿದೆ. ಏನು ಕರಾವಳಿ ಕೃಷಿಕರಿಗೆ ಮಾದರಿಯಾಗಿರುವಂಥ ರವಿ ಕಾರ್ವಿ ಅವರು ಇನ್ನೂ ಸಹ ಉನ್ನತ ಮಟ್ಟದ, ದೊಡ್ಡ ಮಟ್ಟದ ಮತ್ಸ್ಯ ಕೃಷಿಕರಾಗಲಿ ಅಂತ ಹಾರೈಸ್ತಾ ಅವರಿಗೆ ನಾನು ಶುಭ ಕೋರ್ತೇನೆ. ಒಳ್ಳೆಯ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ರವಿ ಕಾರ್ವಿಯವರು ಉನ್ನತ ಮಟ್ಟದ, ಉನ್ನತ ಶ್ರೇಣಿಯಾಗಿ ಬೆಳೀಲಿ ಅಂತ ಹೇಳಿ ನಾವೆಲ್ಲ ನಮ್ಮ ಊರಿನ ಪರವಾಗಿ ಮತ್ತು ಊರಿನ ಅಭಿವೃದ್ಧಿಗಾಗಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾವು ಆಶಿಸ್ತೇವೆ. ನೋಡಿದ ಮೇಲೆ ಇಷ್ಟೊಂದು ಸಾಧನೆ ಮಾಡಿರುವಂತಹ ನಮ್ಮ ರೈತ ಸೆಲೆಬ್ರಿಟಿಯ ಸಾಧನೆಯ ಮತ್ತಷ್ಟು ಕಥೆಗಳನ್ನ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಆ ಕುತೂಹಲ ನನಗೂ ಇದೆ. ಬನ್ನಿ ಹಾಗಾದ್ರೆ ತಡ ಮಾಡೋದು ಯಾಕೆ, ಲೆಟ್ಸ್ ವೆಲ್ಕಮ್ ನಮ್ಮ ಕರಾವಳಿ ಕುಂದಾಪುರದ ಹೆಮ್ಮೆಯ ಕೃಷಿಕರು ರವಿ ಕಾರ್ವಿ. ಸರ್ ನಮಸ್ತೆ. ನಮಸ್ತೆ. ನಮ್ಮ ರೈತ ರತ್ನ ವೇದಿಕೆಗೆ ತಮಗೆ ಪ್ರೀತಿಯ ಸ್ವಾಗತ ಸರ್. ಸರ್ ನಿಜವಾಗ್ಲೂ ನನಗೆ ಆ ವಿಡಿಯೋದಲ್ಲಿ ನೀವು ಕಾಣಿಸ್ಲಿಲ್ಲ. ನಾನು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ಅಂದರೆ ಒಳ್ಳೆ ರೈತರು ಬರ್ತಾರೆ ಅಂದ್ಕೊಂಡಿದ್ದೆ. ಏನು ಸರ್ ಇದು ನಿಮ್ಮ ವಯಸ್ಸು ಕೇಳಬಾರ್ದು ಅಂತ ಅಂತಾರೆ ಹೆಣ್ಮಕ್ಳದು, ಬಟ್ ನಡೆಯುತ್ತೆ. ಎಷ್ಟು ಸರ್ ವಯಸ್ಸು ನಿಮ್ಮದು? ನನಗೆ 40 ಆಯ್ತಾ? ಆದರೂ ಸರ್ 40 ವರ್ಷಕ್ಕೆ ಇಷ್ಟೊಂದು ಸಾಧನೆಯನ್ನ ಮಾಡಿ ಸುಮಾರು ಕೇಜ್ ಫಿಶಿಂಗ್ ಅನ್ನ 12 ವರ್ಷದ ಹಿಂದೆನೆ ನೀವಲ್ಲಿ ಕರಾವಳಿಗೆ ಒಂದು ಪರಿಚಯ ಮಾಡಿಕೊಟ್ಟು ಅಷ್ಟು ಜನ ಕಲಿತು ಅದನ್ನ ಫಾಲೋ ಮಾಡಿ ಅಂಡ್ ನ್ಯಾಷನಲ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ ಸರ್. ನಮ್ಮ ಹೆಮ್ಮೆಯ ಕರಾವಳಿಯ ರವಿ ಅವ್ರಿಗೆ ಇನ್ನೊಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಸ್ವಾಗತ. ರೈತರತ್ನ ವೇದಿಕೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಂತರ ನಮ್ಮ ಸಾಧಕರ ಕುರ್ಚಿಯನ್ನ ತುಂಬ ಖುಷಿ ಆಗ್ತಿದ್ದೆ. ಪ್ರತಿಯೊಂದು ಫಂಕ್ಷನಲ್ಲಿ ಹೋಗ್ತಾ ಇರ್ತೇನೆ ನಾನು ಡಿಪಾರ್ಟ್ಮೆಂಟಿಂದ. ಆದ್ರೆ ಇವತ್ತಿಂದ ಈ ವಾತಾವರಣ ನೋಡ್ರೆ ಏನೋ ಒಂಥರ ಅಂದ್ರೆ ಮೊದಲಿನ ನೆನಪು ಬರ್ತೈತೆ. ಇನ್ನ ಹಾಟ್ ಸೀಟ್ ಮೇಲೆ ಕುತ್ಕೊಳ್ಳಿ ಸರ್, ಫುಲ್ ಬಾಲ್ಯದಿಂದ ನೆನಪುಗಳು ಬರುತ್ತೆ. ಬನ್ನಿ ಹಾಗಾದ್ರೆ ನಮ್ಮ ರವಿ ಕಾರ್ವಿ ಅವ್ರನ್ನ ಸಾಧಕರ ಕುರ್ಚಿಯಲ್ಲಿ ಕೂರಿಸೋಣ. ಬನ್ನಿ ಸರ್.
ಈಗ ಕರಾವಳಿ ಅಂತ ಅಂದ್ರೇನೆ ಒಂದು ಮೀನುಗಾರರ ಪ್ರಪಂಚ. ಅಲ್ಲಿ ಮುಖ್ಯವಾದ ಕಸಬು, ಆರ್ಥಿಕವಾಗಿ ಎಲ್ಲರೂ ಸ್ವಾವಲಂಬಿಯಾಗಿ ಬದುಕ್ತಿರೋದು 75-80% ಮೀನುಗಾರರಾಗಿನೇ. ಅದರಲ್ಲಿ ಕೂಡ ಒಂದು ಟೆಕ್ನಾಲಜಿ, ಒಂದು ವೈಜ್ಞಾನಿಕ ಕೃಷಿಕರಾಗಿ ವಿಜ್ಞಾನವನ್ನ ಅಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿ ಒಂದು ಕೇಜ್ ಫಿಶಿಂಗ್ ಅನ್ನೋ ವಿಶೇಷವಾದಂಥ ಮೀನುಗಾರಿಕೆಯ ಸಂಪ್ರದಾಯವನ್ನ ಕಂಡು ಹಿಡಿದು ಪರಿಚಯ ಮಾಡಿಕೊಟ್ಟವರು ರವಿ ಖಾರ್ವಿ ಅವರು. ಇದನ್ನ ಕೇಂದ್ರ ಕೂಡ ಗುರುತಿಸಿ ನಿಮಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿರುವಂಥದ್ದು. ಎಷ್ಟು ಖುಷಿ ಇದೆ. ಅಂಡ್ ಇವತ್ತು ನೀವು ಸಾಧಕರಾಗಿ ಗುರುತಿಸಿ ನಮ್ಮ ವೇದಿಕೆಗೂ ಕೂಡ ಬಂದಿದ್ದೀರಿ. ಎಷ್ಟು ಸಮಾಧಾನ ಇದೆ. ತುಂಬ ಖುಷಿ ಆಗುತ್ತೆ. ಸ್ಟಾರ್ಟಿಂಗ್ ನಾನು ಕರೆಕ್ಟಾಗಿ ಹೇಳೋದಾರೆ, ಈಗ ನಾನು ಕಲ್ತಿದ್ದೆ 3ನೇ ಕ್ಲಾಸ್. ಫಸ್ಟ್ ಹೇಳ್ಕೊಳ್ಳೋದಂದ್ರೆ ನಾನು ಆವಾಗ ಹೋಟ್ಲಲ್ಲೆಲ್ಲ ಕೆಲಸ ಮಾಡ್ಕೊಂಡು ಈ ಕಡೆ ನನ್ನ ಈಗ ಸಣ್ಣ ಬಾಲ್ದಿಂದ ಮೀನು ಹಿಡುವರೆ ನಾವು. ಆವಾಗ ಸಣ್ಣ ಪ್ರಮಾಣ ಗಾಳ ಹಾಕೋಗಿ ಹೋಗ್ತಿತ್ತು, ಹೀಗೆ ಕೂಲಿ ಕೆಲಸ ಎಲ್ಲ. ಆವಾಗ ಅಂದ್ರೆ ಅಷ್ಟು ಬಡತನ ಇತ್ತು ನಮಗೆ. ನಂತರ ಒಂದೊಂದೇ ನೋಡ್ತಾ ಸಣ್ಣ ರೀತಿಯಿಂದ ಒಂದು ಪಂಜರ ಕೇಜ್ ರೆಡಿ ಮಾಡಿದೆ. ನೋಡ್ಕೊಂಡು ಅದನ್ನು ಒಂದೊಂದೇ ನೋಡ್ತಾ ಅದರಲ್ಲಿ ಒಂದೊಂದು ಐಡಿಯಾ ನೋಡ್ಕೊಂಡು ಹೋಗ್ತಾ ಈಗ ದೊಡ್ಡ ಮಾಡ್ತಾ ಕಡೆಗೆ ನಾನು ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ತೋರಿಸ್ತೆ ದೊಡ್ಡ ಸರ್ ಹಿಂಗೆ ಮಾಡ್ರೆ ಹಿಂಗೆ ಆಗ್ತದೆ ನಮ್ಮ ಜನರಿಗೆ. ಆವಾಗ ಒಂದು 14 ವರ್ಷದ ಹಿಂದೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ರು, ಅವ್ರು ಇನ್ನೂ ಹೋಟ್ಲ್ ಕೆಲಸ ಮಾಡ್ತಿದ್ರು, ಅದು ಮೀನುಗಾರರು. ಅವರಿಗೆಲ್ಲ ಹಿಂಗೆ ಮಾಡಿ ಅಂತೇಳಿ ಇವರೆಲ್ಲ ಹೇಳಿದೆ, ಹಿಂಗೆ ಈ ಥರ ಮಾಡಿ ನಿಮ್ಗೆ ಹಿಂಗೂ ಸಕ್ಸಸ್ ಆಗುತ್ತೆ. ಅವರೆಲ್ಲ ಈಗ ಅವರೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಈಗ ಕೇಜ್ ಕಲ್ಚರ್ ಮಾಡ್ಕೊಂಡಿದ್ರು. ಅದೇ ಒಂದು ಖುಷಿ ನನಗೆ. ವೆರಿ ನೈಸ್. ಎಲ್ಲ ಒಂದು ಕಡೆ ತಮ್ಮ ಧ್ವನಿನಲ್ಲಿ ಒಂಚೂರು ಯಾಕೋ ನರ್ವಸ್ ಆಗಿದ್ದೀರಿ ಅಂತ. ರಿಲ್ಯಾಕ್ಸ್ ಮಾಡೋದಕ್ಕೆ ಇನ್ನೊಂದು ಐಡಿಯಾ ಇದೆ ಸರ್ ನಮ್ಮ ಹತ್ರ. ಒಂದು ಒಳ್ಳೆ ಜನಪದ ಕಲಾ ತಂಡ ನಮ್ಮ ಜೊತೆ ಇದೆ. ಅವ್ರನ್ನ ಕರೆಸಿ ಒಂದು ಸೂಪರ್ ಎನರ್ಜೆಟಿಕ್ ಸಾಂಗ್ ಹಾಡಿಸ್ಬಿಡೋಣ. ಓಕೆ, ನಮ್ಮ ಜೊತೆ ಇದ್ದಾರೆ ರಾಜಪ್ಪ ಕೋಲಾರ ಹಾಗೂ ಅವರ ತಂಡ, ನಮ್ಮ ಕರ್ನಾಟಕದ ಜನಪ್ರಿಯ ಕಲಾ ತಂಡ. ಬನ್ನಿ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆಗೆ ಮಾಡ್ಕೊಳ್ಳೋಣ. ಸರ್ ನಮಸ್ತೆ ರಾಜಪ್ಪ ಸರ್. ಸರ್ ನಮ್ಮ ಗೆಸ್ಟು ಒಂದು ಸ್ವಲ್ಪ ನರ್ವಸ್ ಆಗಿದ್ದಾರೆ, ತುಂಬಾ ವಿಚಾರಗಳು ಕಲ್ತ್ಕೊಳ್ಳೋದಿದೆ. ನಿಮ್ಮ ಹಾಡಿನ ಮೂಲಕ ಎನರ್ಜಿ ಕೊಟ್ಬಿಡಿ ಸರ್ ಅವ್ರಿಗೆ. ಜಗ್ಗನ ಕತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಹೇ ಗಲ್ಲೆಂದೆ ಜಾಕುತಮ್ಮ. ಜಗ್ಗನ ಕತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲೆಂದೆ ಜಾಕುತಮ್ಮ. ಜಗ್ಗನ ಕತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಕಲ್ಲೆಂದೆ ಜಾಕುತಮ್ಮ. ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತೋ, ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತೋ, ಮುಳಬಾಗಲ ಬೆಟ್ಟ ಮೇಲೆ ಮೋಡವೇನೋ ಇಳೀತೋ, ಮುಳಬಾಗಲ ಬೆಟ್ಟ ಮೇಲೆ ಮೋಡವೇನೋ ಇಳೀತೋ, ಆವಣಿ ಕೆರೆ ಮೇಲೆ ಹೊಳೆಯಾಗಿ ಹರಿಯಿತು ಜಗ್ಗನ ಕತೈತಮ್ಮ. ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿದೆಯಲ್ಲೋ, ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿದೆಯಲ್ಲೋ, ಮುದುವಾಡಿ ಕೆರೆಯೇನೋ ಮೊದಲ ಕೋಡಿ ಹರಿಯಿತೋ ಜಗ್ಗನ ಕತೈತಮ್ಮ. ಮುದುವಾಡಿ ಕೆರೆಯೇನೋ ಮೊದಲ ಕೋಡಿ ಹರಿಯಿತೋ, ಮುದುವಾಡಿ ಕೆರೆಯೇನೋ ಮೊದಲ ಕೋಡಿ ಹರಿಯಿತೋ, ಬೆಳ್ಳಂಬರಿ ಕೆರೆಯೇನೋ ಪ್ಯಾರಾಡ್ತಾ ಇದೆಯಲ್ಲೋ ಜಗ್ಗನ ಕತೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದೆ ಜಾಕುತಮ್ಮ. ಆ ಕೆರೆಯು ಈ ಕೆರೆಯು ಆಟಾಡ್ತಾ ಇದೆಯಲ್ಲೋ, ಆ ಕೆರೆಯು ಈ ಕೆರೆಯು ಆಟಾಡ್ತಾ ಇದೆಯಲ್ಲೋ, ಗಂಗಟ್ಟ ಕಟೇನೋ ಕುಟುರಾಗ್ತಾ ಇದೆಯಲ್ಲೋ ಜಗ್ಗನ ಕತೈತಮ್ಮ. ಗಂಗಟ್ಟ ಕೆರೆಯೇನೋ ಕುಟುರಾಗ್ತಾ ಇದೆಯಲ್ಲೋ, ಗಂಗಟ್ಟ ಕೆರೆಯೇನೋ ಗುಟುರಾಗ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ ಜಗ್ಗನ ಕತೈತಮ್ಮ. ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಮಣಿಗಟ್ಟ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ ಜಗ್ಗನ ಕತೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದೆ ಜಾಕುತಮ್ಮ.
ಇದೆಯಲ್ಲೋ ಮಣಿಘಟ್ಟ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ ಕಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ಜಗ್ಗಣ ಕಾತೈತಮ್ಮ ಏ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ಕಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ಅಗ್ರಾರ ಕೆರೆಯೇನೋ ಅಳುತ್ತಾ ಕುಂತಿಯಲ್ಲೋ ಜಗ್ಗಣ ಕಾತೈತಮ್ಮ ಏ ಅಗ್ರಾರ ಕೆರೆಯೇನೋ ಅಳುತ್ತಾ ಕುಂತಿದೆಯಲ್ಲೋ ಅಗ್ರಾರ ಕೆರೆಯೇನೋ ಅಳುತ್ತಾ ಕುಂತಿದೆಯಲ್ಲೋ ಹೊಳಲಿ ಕೆರೆಯೇನೋ ವಾಲಾಡ್ತಾ ಇದೆಯಲ್ಲೋ ಜಗ್ಗಣ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ ಹೊಳಲಿ ಕೆರೆಯೇನೋ ವಾಲಾಡ್ತಾ ಇದೆಯಲ್ಲೋ ಹೊಳಲಿ ಕೆರೆಯೇನೋ ವಾಲಾಡ್ತಾ ಇದೆಯಲ್ಲೋ ಹೊಳಲಿ ಕೆರೆಯೇನೋ ವಾರಾಡ್ತಾ ಇದೆಯಲ್ಲೋ ಹೊಳಲಿ ಕೆರೆಯೇನೋ ವಾಲಾಡ್ತಾ ಇದೆಯಲ್ಲೋ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ಜಗ್ಗಣ ಕಾತೈತಮ್ಮ ಏ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ ಚಿಗುರಾಪುರ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ ಜಗ್ಗಣ ಕಾತೈತಮ್ಮ ಏ ಚಿಗುರಾಪುರ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ ಚಿಗುರಾಪುರ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ ಬೇತಮಂಗಲ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ ಜಗ್ಗಣ ಕಾತೈತಮ್ಮ ಏ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ ಬೇತಮಂಗಲ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ ಬೇತಮಂಗಲ ಕೆರೆಯೇನೋ ಬಾಬಾ ಅನ್ನುತ್ತಿದೆಯಲ್ಲೋ ಬೇತಮಂಗಲ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ ಬೇತಮಂಗಲ ಕೆರೆಯೇನೋ ಬಾಬಾ ಅನ್ನುತ್ತಿದೆಯಲ್ಲೋ ಬಡಮಾಕಲ ಕೆರೆಯೇನೋ ಬಿರಬಿರನೆ ಹೋಯಿತು ಜಗ್ಗಣ ಕಾತೈತಮ್ಮ ಏ ಬಡಮಾಕಲ ಕೆರೆಯೇನೋ ಬಿರಬಿರನೆ ಹೋಯಿತು ಬಡಮಾಕಲ ಕೆರೆಯೇನೋ ಬಿರಬಿರನೆ ಹೋಯಿತು ಮುಷ್ಟೂರು ಕೆರೆಯೇನೋ ಮುಸುಗಾಕಿ ಎರಿತು ಜಗ್ಗಣ ಕಾತೈತಮ್ಮ ಏ ಮುಷ್ಟೂರು ಕೆರೆಯೇನೋ ಮುಸುಗಾಕಿ ಎರಿತು ಮುಷ್ಟೂರು ಕೆರೆಯೇನೋ ಮುಸುಕಾಕಿ ಹರಿಯಿತು ಏ ಮುಷ್ಟೂರು ಕೆರೆಯೇನೋ ಮುಸುಗಾಕಿ ಅರಿಯಿತು ಮುಷ್ಟೂರು ಕೆರೆಯೇನೋ ಮುಸುಕಾಕಿ ಹರಿಯಿತು ಬುಕ್ಸಾಗರ ಕೆರೆಯೇನೋ ಬುಸುಗುಡುತ್ತಾ ಇದೆಯಲ್ಲೋ ಜಗ್ಗಣ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ ಜಗ್ಗಣ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ ಗಲ್ಲೆಂದ ಜಾಕುತಮ್ಮ ಗಲ್ಲೆಂದ ಜಾಕುತಮ್ಮ ಎಕ್ಕಡ್ತಾ ತಿನ್ನುತ್ತಾ ವಾ ಏನ್ ಎನರ್ಜಿ ರಾಜಪ್ಪ ಸರ್, ಅದ್ಭುತವಾಗಿತ್ತು. ಹಾಡಿನ ಜೊತೆಗೆ ರಾಜಪ್ಪ ಸರ್ ಅವರ ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಲ್ವಾ ರವಿ ಸರ್? ಹೇಗನ್ನಿಸ್ತು ಹಾಡು? ಎನರ್ಜಿ ತುಂಬಾ ಬಂತಾ? ಖುಷಿ ಆಯ್ತು. ಅದೇ ಅವಾಗ ಹೇಳ್ದೆ ಮೊದ್ಲೇ ಈ ಕುರ್ಚಿನೂ ಮೊದ್ಲಿನ ನೆನಪು ಬರ್ತಾ ಉಂಟು, ಇವ್ರು ಹಾಡಿದು ಮೊದ್ಲಿನ ನೆನಪು ಬರ್ತಾ ಉಂಟು. ಇನ್ನು ಮೊದ್ಲೇ ನೆನಪು. ನೀವೆಲ್ಲ ಹಾಡ್ತಿದ್ರ ಚಿಕ್ಕವರಿದ್ದಾಗ? ಹಾಡ್ತಿದ್ರ ನೀವು ಚಿಕ್ಕವರಿದ್ದಾಗ? ಹಾಡ್ತಿದ್ದ. ವೆರಿ ನೈಸ್ ಸರ್. ಕೈಲೋ ಹಾಡ್ಸೋಣ. ಈಗ ಸದ್ಯಕ್ಕೆ ನಿಮ್ಮ ಹಾಡಿಗೆ ಜೊತೆಗೂಡಿಸಿದಂತ ಎಲ್ಲರ ಕಲಾವಿದರನ್ನ ಪರಿಚಯ ಮಾಡ್ಕೊಟ್ಬಿಡಿ ನನಗೆ. ಮೇಡಮ್, ನನ್ನ ಹೆಸರು ರಾಜಪ್ಪ ಕೋಲಾರ. ಗೊತ್ತು ಸರ್ ನಮಗೆ. ಎಸ್, ನೆಕ್ಸ್ಟ್ ನನ್ನ ಜೊತೆಯಲ್ಲಿರೋರು ವೆಂಕಟಾಚಲಪತಿ. ನಮಸ್ತೆ. ನಿರ್ಮಲಾ ಅವರು. ನಮಸ್ತೆ. ಅದಾದ್ಮೇಲೆ ವಿನುತಾ ಅವರು. ನಮಸ್ತೆ ವಿನುತಾ ಅವರೇ. ಕೀಬೋರ್ಡಲ್ಲಿ ಓಂ ಪ್ರಕಾಶ್ ಅವರು. ಓಂ ನಮಸ್ತೆ. ರಿದಮ್ ಪ್ಯಾಡಲ್ಲಿ ವೇಣುಗೋಪಾಲ್ ಅವರು. ನಮಸ್ತೆ ಸರ್. ತಬಲಾದಲ್ಲಿ ಗಂಗಾಧರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾಗಿತ್ತು. ನಮ್ಮ ವೇದಿಕೆಗೆ ಎನರ್ಜಿ ಜೊತೆಗೆ ನಮ್ಮ ಗೆಸ್ಟ್ಗೂ ಕೂಡ ಒಂದಷ್ಟು ಎನರ್ಜಿ, ನಮ್ಮ ಜಡ್ಜಸ್ಗೂ ಕೂಡ ಎನರ್ಜಿ ಕೊಟ್ಟಿದ್ದೀರಾ. ನಮ್ಮ ಚೆನ್ನಪ್ಪ ಸರ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಪ್ಪ. ಫುಲ್ ತಾಳ ಮೇಳ ಎಲ್ಲ ಆ ಕಡೆಯಿಂದ ಕಾಣಿಸ್ತಾ ಇತ್ತು ನನಗೆ. ಎಂಜಾಯ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೇದಿಕೆ ನಿಮಗೆ ಯಾವಾಗಲೂ ತೆರೆದಿರುತ್ತೆ. ಮತ್ತೆ ಮತ್ತೆ ಬರ್ತಾರೆ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ.
ಧನ್ಯವಾದಗಳು ಮೇಡಮ್. Thank you. ಕೆರೆ ನೀರು ಗಂಗೆ ಬಗ್ಗೆ ಹಾಡೋದು ಮಾತಾಡೋದು ಅಂದ್ರೆ ಎಲ್ಲಿಲ್ಲದ ಸಂಭ್ರಮ. ನಿಜ. ಅದು ನಮ್ಮ ದೇವರು, ನಮ್ಮ ಹೆಣ್ಮಗಳು ಅಂತ ಭಾವಿಸುವಂತವ್ರು ನಾವು, ಆ ಪರಂಪರೆಯಿಂದ ಬಂದಂತವ್ರು ನಮ್ಮ ಕರೆಕ್ಟ್. ಅದು ಕೋಇನ್ಸಿಡೆನ್ಸ್ ನೋಡಿ. ನೀರು ಕೃಷಿಯವರೇ ಬಂದಿರೋದು, ನೀವು ಕೆರೆಗಳ ಬಗ್ಗೆ ಹಾಡಿದ್ದು ಎಲ್ಲವೂ ಕೂಡ ಒಂದು ರೀತಿ ಕೋಇನ್ಸಿಡೆನ್ಸ್. ನಮಗೂ ಕೂಡ ತುಂಬಾ ಖುಷಿಯಾಗಿದೆ. ವೆರಿ ನೈಸ್. ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಕರೆಸಿಕೊಂಡಂಥ ದೂರದರ್ಶನ ಚಂದ್ರವಾಹಿನಿ ಎಲ್ಲ ಸಂಘಟಕರಿಗೂ ಹಿರಿಯರಿಗೂ ಹಾಗೂ ಅತಿಥಿಗಳಿಗೂ ತಮಗೂ ನಮ್ಮ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ತಮ್ಮ ಕಲಾ ಸೇವೆ ಹೀಗೆ ಮುಂದುವರಿತಾ ಇರಲಿ. ಥ್ಯಾಂಕ್ ಯು. ಎಸ್ ರವಿ ಸರಿ, ಈಗ ಹೇಗಿದೆ ಅಟ್ಮಾಸ್ಫಿಯರ್? ಫುಲ್ ಎನರ್ಜೆಟಿಕಾ? ಬಂತಾ ಎನರ್ಜಿ? ಓಕೆ. ನಮ್ಮ ಕರಾವಳಿಯವರು ಅಂದ್ರೆ ಸರ್ ಒಂದು ಸ್ವಲ್ಪ ಎನರ್ಜೆಟಿಕ್, ಹಗಲು ರಾತ್ರಿ ಶ್ರಮಿಸುವಂಥವ್ರು. ಅದರಲ್ಲೂ ನಮ್ಮ ಕರಾವಳಿ ರೈತರ ಕುಟುಂಬಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ. ರವಿ ಕಾರ್ವಿ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಅಲ್ಲ ಮೇಡಮ್, ಮೀನು ತಿನ್ನುವವರು ಸಹಜವಾಗಿ, ಮೀನು ಸಾಕುವವರು ಸಹಜವಾಗಿ ಶಾರ್ಪ್ ಇದ್ದೇ ಇರ್ತಾರೆ ಅವರು. ಹಂಗೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಸರ್ ಕರಾವಳಿಯವರ? ಇವತ್ತು ಹಾಡು ಹೇಳ್ತಾರೆ ಅವರು. ಅಂದ್ರೆ ಇವಾಗ ನೆಕ್ಸ್ಟ್ ಅದೇ ಸರ್, ಅದೇ ಅವ್ರಿಗೆ ಬಾಲ್ಯದ ನೆನಪು ತುಂಬಾ ಆಗ್ತಾ ಇದೆಯಂತೆ ಸರ್. ಸೊ ಬಾಲ್ಯದ ಹೇಳಿ, ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಹೇಳಿ. ಹಾಡ್ತಿದ್ದೆ ಅಂತ ಹೇಳ್ತಾ ಇದ್ರಿ. ನಿಮ್ಮ ಕರಾವಳಿ ಕಡೆ ಒಂದು ಫೇಮಸ್ ಹಾಡು ಯಾವ್ದಾದ್ರು ಒಂದೆರಡು ತುಣುಕು ನಮಗೋಸ್ಕರ ಹಾಡಿ. ನಾವು ಫಸ್ಟ್ ಬಂಗಡಿ ಮೀನು ರೈತ ಗೀತೆ ಹಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಕಲಾವಿದ್ರು ಸರ್ ರವಿ ಅವರು. ಸರ್ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರ ಈ ಹಾಡನ್ನ? ಅವ್ರ ಮೀನನ್ನು ಇಲ್ಲೂ ಮಾರ್ಕೆಟ್ ಮಾಡ್ತಾವ್ರೆ. ಇಲ್ಲೂ ಮಾರ್ಕೆಟಿಂಗ್ ಮಾಡ್ತಾರೆ. ಅಲ್ಲ, ಅದನ್ನ ಹಾಡೋದಾಗಿದ್ರೆ ನಾನೇ ಹಾಡ್ಬಿಡ್ತಿದ್ದೆ. ನಮಗ್ ಬೇಕಾಗಿರೋದು ಕುಂದಾಪುರ ಹಾಡು. ಅದೆಲ್ಲ ಜಡ್ಜಸ್ ಎಲ್ಲ ಎಷ್ಟು ಕೇಳಿ ಬಿಟ್ಟಿರೋ ಹಾಡು ಸರ್ ಅದು. ಅವ್ರು ದಿನಾ ಕೇಳ್ತಾರೆ ಅದನ್ನ. ನೀವು ಬೇರೆ ಅದ್ರ ಸ್ಪೆಷಲ್ ಸಾಂಗ್ ಹಾಡಿ. ಸ್ಪೆಷಲ್ ಸಾಂಗ್ ಯಾವ್ದಾದ್ರು ತುಂಬ ಉಂಟು. ನಮ್ಮ ಅಮ್ಮ ಹಾಡ್ತಾರೆ. ಯಾರು ಹಾಡ್ತಾರೆ? ನಮ್ಮ ತಾಯಿ ಹಾಡ್ತಾರ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ತಮಗೆ. ಓಕೆ, ವೆರಿ ನೈಸ್. ಈಗ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಮಾತಾಡೋಣ ಸರ್. ಇದರಲ್ಲಿ ಸಾಕಷ್ಟು ಸ್ನೇಹಿತರು ಇರ್ತಾರೆ, ಬಂಧು ಬಳಗ ಇರ್ತಾರೆ. ಒಂದು ಜಿಸ್ಟ್ ಹೇಳಿ, ನಂತರ ನಿಮ್ಗೊಂದು ಸರ್ಪ್ರೈಸ್. ನನ್ನ ಫ್ರೆಂಡ್ ಸರ್ಕಲ್ ನಾವು ಒಟ್ಟಿಗೆ ಹೋಗಿದ್ದು ಒಂದು 3 ಜನ ಇದ್ರು ಮನೆ ಹತ್ರದ. ನಾವೆಲ್ಲ ಒಂದು ಸಾಧಾರಣ ಒಂದು 3 ವರ್ಷ ಹೋಟ್ಲ್ ಕೆಲಸ ಮಾಡ್ತು. ಅದ್ರ ನಂತರ ಹೋಟ್ಲ್ ಬಿಟ್ಟು ಕಡೆ ಮೀನುಗಾರಿಕೆ ಬಂತು. ನಾನು ಅವಾಗ ಹೇಳಿದೆ ನಿಮಗೆ, ಈಗ ಕೇಜ್ ಕಲ್ಚರ್ ಮಾಡ್ಕೊಂಡಿದ್ರೆ ಒಟ್ಟು ಬಾಲ್ಯ ಅಂದ್ರೆ ಆವಾಗ ನೋಡಿ, ನಾವು ಸಣ್ಣದಿದ್ದಾಗ ನಮ್ಮ ಅಮ್ಮ ಅಷ್ಟು ಕಷ್ಟಪಡ್ತಿದ್ರು ಅಂತ ಹೇಳಿದ್ರೆ, ಒಂದು ಶಾಲೆಗೆ ಕಳ್ಸೋಕ್ಕೆ ನಮಗೆ ಅಕ್ಕಿ ಹುರಿದು ನಾವು ಶಾಲೆ ಹೋಗ್ತಿದ್ವಿ. ಈಗ ನೋಡಿ ನಾನು ಶೂ ಮತ್ತು ಇದು ಹಾಕೊಂಡು ಬಂದಿದ್ದೆ. ಮೊದ್ಲು ಹಂಗಲ್ಲ, ನಮ್ಮ ಚಡ್ಡಿಗೆ 5 ಹೊಟ್ಟೆ 6 ಹೊಟ್ಟೆ ಹೊಲಿಗೆ ಹಾಕಿ ಕೊಡ್ತಿದ್ಲ ನಮ್ಮಮ್ಮ. ಅಂದ್ರೆ ಅದನ್ನು ಹೇಳಲೇಬೇಕು, ಯಾಕಂದ್ರೆ ನಾನು ಇಷ್ಟು ಮೇಲ್ಪಟ್ಟ ಬರಲು ಕಾರಣ ನಮ್ಮ ತಾಯಿ ಅಂತೇಳಿ. ಇವಾಗ ತಾಯಿ ಹೆಸರು ಹೇಳಿ. ಭವಾನಿ ಕಾರ್ವಿ ಅಂತ. ಭವಾನಿ ಮೇಡಮ್ ನಮಸ್ತೆ. ಖುಷಿ ಆಗತ್ತಾ ಇವತ್ತು ನಿಮ್ಮ ಮಗ ಇಂಥ ಕುರ್ಚಿನಲ್ಲಿ ಕೂತಿದ್ದಾರೆ? ನಿಮ್ಮ ಬಗ್ಗೆ ಹೇಳಿ. ಎಂತ ತಂದೆ ತಾಯಿಗೂ ಅದೊಂದು ಸಂಭ್ರಮದ ಕ್ಷಣ ಅಲ್ವಾ? ನಮ್ಮ ಮಗ ಸಾಧನೆಯನ್ನ ಮಾಡಿ ಇಲ್ಲಿ ಕೂತಿರೋಂಥದ್ದು. ಖುಷಿನಾ ಅಮ್ಮ? ವೆರಿ ನೈಸ್. ಮೊದಲು ನಾನು ಒಂದು ಕಡೆ ಬೇರೆ ಕಡೆ ಒಂದು ಹಿಂಗೆ ಫ್ರೆಂಡ್ ಸರ್ಕಲ್ ಅವಾಗ ಹೇಳಿದ್ನಲ್ಲ, ಒಂದು 3 ಜನ ಒಟ್ಟಾಗಿ ಮಾಡಿತ್ತು, ಸ್ವಲ್ಪ ಒಳ್ಳೆ ಬಂತು. ಈಗ ಮದುವೆ ಆಗಿ ಒಂದು 9 ವರ್ಷ ಆಯ್ತು ನನಗೀಗ. ಕುಂದಾಪುರದಲ್ಲಿ ನಾನು ಅದನ್ನು ಅಲ್ಲಿ ಒಂದು ಮಾಡಿದಾಗ ಕುಂದಾಪುರದಲ್ಲಿ ಒಂದು ನೋಡೋ ಟ್ರಯಲ್ ನೋಡೋ ಒಂದು ಕಡೆ ಜಾಗ ಹೇಗಿರುತ್ತೆ ಅಂತ. ಕುಂದಾಪುರದಲ್ಲಿ ಒಂದು ಮಾಡಿ ನಂತರ 1 ವರ್ಷ ಆಯ್ತು, ಒಳ್ಳೆ ಕ್ರಾಪ್ ತೆಗ್ದೀವಿ. ಇಡೀ ಊರಿಗೆ ಗೊತ್ತಾಯ್ತು. ಈಗ ಇಡೀ ಊರಲ್ಲೇ ಪಂಜರ ಕೃಷಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಕುಂದಾಪುರದಲ್ಲಿ. ಎಷ್ಟೋ ಜನ ನಿಮ್ಮ ಹಾದಿಯನ್ನ ಫಾಲೋ ಮಾಡ್ತಾ ಅವರು ಕೂಡ ಸ್ವಾವಲಂಬಿಯಾಗಿದ್ದಾರೆ ಅಂತ ಹೇಳಿ. ಮತ್ತೆ ಈಗ ಈ ಕಾಲೇಜ್, ಈ ನರ್ಸರಿ ಕಾಲೇಜಿನವರೆಲ್ಲ ನಮ್ಮಲ್ಲಿ ನೀರು ಬಗ್ಗೆ ಎಲ್ಲ ಟೆಸ್ಟಿಗೆಲ್ಲ ಬರ್ತಾರೆ. ಅವ್ರಿಗೆ ಏನು ಯಾವ ಥರ ಹೇಗೆ ಮಾಡೋದು ಹೆಂಗೆ ಅಂತೇಳಿ ಅದನ್ನೆಲ್ಲ ಟ್ರೈನಿಂಗ್ ಎಲ್ಲ ನಾನೇ ಹೋಗಿ ತರಬೇತಿ ಕೊಟ್ಟು ಬರ್ತಾ ಇರ್ತೆ ಬೇರೆ ಬೇರೆ ಕಡೆಗೆಲ್ಲ. ಮತ್ತು ಅವರು ಬಂದು ನಮ್ಮ ಕಡೆ ಬಂದು ಮೀನು ಹೇಗೆ ಉಂಟು, ಮೀನು ಹೆಲ್ತಿ ಉಂಟಾ ಇಲ್ವಾ ಅದೆಲ್ಲ ನೋಡ್ಕೊಂಡು ಹೋಗ್ತಾರೆ, ಕಲ್ತ್ಕೊಂಡು. ಓಕೆ, ಒಂದು ಸರ್ಪ್ರೈಸ್ ವಿಡಿಯೋ ಇದೆ ಸರ್ ನಿಮ್ಗೋಸ್ಕರ. ನಮ್ಮ ಕಡೆಯಿಂದ ಅದೊಂದು ಗಿಫ್ಟ್ ನಿಮಗೆ, ನೋಡೋಣ. ಓಕೆ, ಒಂದು ಸ್ಪೆಷಲ್ ವಿಡಿಯೋ ಇದೆ, ಬನ್ನಿ. ಅವನಿಗೆ ಮೊದಲಿನಿಂದ ತಾನು ಸ್ವತಃ ದುಡಿದು ಸಣ್ಣವನಿದ್ದಲೇ 3ನೇ ತರಗತಿಯಲ್ಲಿ ಓದಿ, ಅಲ್ಲಿಂದ ಅವನು ಮನೆಯಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಓದಲಿಕ್ಕಾಗದೆ ತಂದೆ ತಾಯಿಯು ಅತೀ ಕಷ್ಟದಲ್ಲಿದ್ದುದರಿಂದ ಅವನು ಸ್ವಂತ ದುಡಿದು ತನ್ನ ತಂದೆ ತಾಯಿಯನ್ನು ಸಾಕಬೇಕೆಂಬ ಹಠದಿಂದ ಅವನು ಸ್ವಂತ ಬೇರೆಯವರೊಡನೆ ಬೇರೆ ಊರಿಗೆ ವೃತ್ತಿ ಕೆಲಸ ಹೋಟೆಲ್ ಉದ್ಯಮಕ್ಕಾಗಿ ಹೋಗಿದ್ದ. ಅದರ ಮೇಲೆ ಅವನಿಗೆ ಸ್ವಲ್ಪ ಬುದ್ಧಿ ಬಂದಾಗಿಂದ ಅವನಿಗೆ ಒಂದು ತಾನೇ ಸ್ವತಃ ನನ್ನ ತಮ್ಮ ವೃತ್ತಿಯನ್ನೇ ಯಾಕೆ ಮುಂದುವರಿಸಿಕೊಂಡು ಹೋಗಬಾರ್ದೆಂದು ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ಪಂಜರವನ್ನು, ಮೀನು ಸಾಕುವ ಪಂಜರವನ್ನು ಮಾಡಿದ. ಆಗ ನಮ್ಗೆ ಎಣಿಸ್ತು, ಇವನಿಗೆ ಎಂತಕ್ಕಪ್ಪ ಇದೆಲ್ಲ ಇದು ಆಗತ್ತಾ ಅಂತ ಎಣಿಸ್ರೆ ಅವನು ಬಿಡದೆ ಎಷ್ಟೇ ಕಷ್ಟ ಆದರೂ ಅದರಲ್ಲೂ ಮುಂದುವರಿಸ್ಕೊಂಡು ಇಡೀ ರಾಷ್ಟ್ರ ಮಟ್ಟ, ಹೊರ ರಾಷ್ಟ್ರ ಮಟ್ಟದಲ್ಲಿ ತಂದು ನಮ್ಮ ಎಲ್ಲ ಗಲ್ಲಿಯಲ್ಲೂ ಅವನದೊಂದು
ಹೆಸರು ಬರ್ಕ್ ಅವಂದು ಒಂದು ಇದು ಟ್ಯಾಬ್ಲೆಲ್ಲ ನೆತ್ತಾಡ್ತಾ ಇರ್ಕೊಂಡು ನಾವು ಅಷ್ಟು ಹೆಮ್ಮೆ ಪಡ್ತೇನೆ. ಮೇಡಮ್ ಇಲ್ಲೇ ಕೂತಿದ್ದಾರೆ. ಅಮ್ಮ ನಮಸ್ತೆ. ಕಾಣಿಸ್ತು ನಮಗೆ ನೀವು ಬಂದಿರೋದು. ಎನಿವೇಸ್ ಆ ಒಂದು 1989 ಇದ್ದಂಥ ನನ್ನ ಮನೆ ಅನ್ನೋದು ಫೋಟೋ ಬಹುಶಃ ನೀವು ನೋಡಿದ್ರೆ ಅನ್ಸೋದು ಚಿಕ್ಕ ಗುಡಿಸಲು. ಅಲ್ಲಿ ಇದ್ದಂಥವ್ರು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋದು ಅಂತ ಅಂದರೆ ಅದು ಚಿಕ್ಕ ಸಾಧನೆ ಅಲ್ಲವೇ ಅಲ್ಲ. ಏನನ್ನಿಸ್ತು ಸರ್ ಆ ಗುಡಿಸಲು ನೋಡಿ? ಆ ಗುಡಿಸಲಿನಲ್ಲಿ ಎಲ್ಲೋ ಒಂದು ಕಡೆ ಅವರ ಆ ಕನಸು ಅರಳಿದೆ. ಹೌದು. ಆ ನಂತರ ಈ ಮೀನುಗಾರಿಕೆಯಲ್ಲಿ ಅವರ ಈ ಶ್ರಮ ಸಾಧನೆ ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಈ ಏನು ಪ್ರಯಾಣ ಇದೆಯಲ್ಲ ಅದು ನಮ್ಮ ಯುವಕರಿಗೆಲ್ಲ ಒಂದು ಕಡೆ ಅದು ಒಂದು ಸ್ಫೂರ್ತಿ ಅಂತ ಹೇಳಿ. ಎಷ್ಟೋ ಜನ ರವಿ ಅವರೇ ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ, ಅವರು ಕೂಡ ಒಂದು ಕೃಷಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಕೃಷಿಯನ್ನ ಓದ್ತಾ ಇರುವಂಥವ್ರು. ಅನುಭವ ಬೇರೆ, ಓದೋದು ಬೇರೆ. ಅನುಭವದಿಂದ ಕಲಿಯುವಂಥದ್ದೇ ಕೊನೆಯವರೆಗೂ ಇರೋದು ಅಂತಾರಲ್ಲ, ಆ ರೀತಿ ಒಂದಷ್ಟು ವಿಚಾರಗಳನ್ನ ಕಲ್ತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆ ಸುಮಾರು ಜನ ಕಲಿಯೋದಿದೆ ನಿಮ್ಮ ಒಂದು ಜೀವನ ಗಾಥೆಯಿಂದ ಅಂತ ಹೇಳಿ. ನಂತರ ಪಂಜರ ಕೃಷಿ ಆರಂಭ ಮಾಡ್ತೀರಿ, ಅದಾದ ನಂತರ ಫೇಸ್ ಮಾಡಿದಂಥ ಸವಾಲುಗಳು, ಕಷ್ಟದ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಏನು ನಿಮಗೆ ಫಸ್ಟ್ ನೆನಪಿಗೆ ಬರೋದು? ನೋಡಿ, ಫಸ್ಟ್ ನನ್ನ ಒಬ್ಬನ ಹತ್ರ ಆಗುದಿಲ್ಲ. ನನ್ನ ಒಬ್ಬನ ಹತ್ರ ತಲೆ ಇದ್ರೆ ಮತ್ತೆ 4 ಜನರನ್ನ ಎಳಿಬೇಕು. ಎಳಿಬೇಕು. ಯಾರನ್ನ ಎಳಿಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಸುಮ್ಮನೆ ಒಂದು ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡ್ತಾರೆ ನೋಡಿ, ಅವ್ರನ್ನ ಹೇಳ್ಕೊಳ್ಬೇಕು. ಅವ್ರನ್ನ ತಕೊಂಡು ನಾವು ಪಂಜರ ಕೃಷಿಗೆ ಅವ್ರನ್ನ ಹಾಕೊಳ್ಬೇಕು. ಅವಾಗ ಮನೆಯಲ್ಲಿ ಎಲ್ಲರೂ ಒಮ್ಮೆಗೆ ಒನ್ ಟೈಮ್ ನಾನು ಬಂದ್ರೆ ಒನ್ ಟೈಮ್ ಮನೆಯವ್ರು ಬರ್ಬೇಕು. ಆ ತರ ಮಾಡ್ಕೊಂಡು ಹೋದ್ರೆ ಮುಂದೆ ಹೋಗ್ಬೋದು. ಒಬ್ರ ಹತ್ರ ಆಗಲ್ಲ, ತುಂಬಾ ಕಷ್ಟ. ಯಾಕಂದ್ರೆ ಫೀಡ್ ಅಂತ ಹೇಳಿದ್ರೆ ನೋಡಿ, ಈಗ ಸೀಬಾಸ್ ಕಲ್ಚರ್ ಅಂತ, ಸೀಬಾಸ್ ನಮ್ಮಲ್ಲಿ ಇದು ಅಂತ ಹೇಳ್ತೀವಿ ನಾವು, ಕ್ವೀಡಿ ಮೀನು ಅಂತ ಹೇಳ್ತೀವಿ ನಾವು ಕುಂದಾಪುರದಲ್ಲಿ. ಆ ಮೀನಿಗೆ 2 ಹೊತ್ತು ಆಹಾರ ಹಾಕ್ಬೇಕು. ಅದು ನಾವು ಟ್ರ್ಯಾಶ್ ಫಿಶ್ ಅಂತೇಳಿ ಹೇಳ್ತೀವಿ. ನೀವೀಗ ಹೋಟ್ಲಲ್ಲಿ ಮಂಡೆ ಗಿಂಡೆ ಎಲ್ಲ ಇರುತ್ತಲ್ಲ, ಅದನ್ನೇ ತಗೊಂಡೇ ಹಾಕೋದು. ಅದು ದೊಡ್ಡ ಪೀಸ ದೊಡ್ಡದನ್ನು ಸ್ವಲ್ಪ ಸಣ್ಣದು ಮಾಡಿ ಕೊಚ್ಚಿ ಅದಕ್ಕೆ ಆಹಾರ ನೀಡುವಂಥದ್ದು. ಅದಕ್ಕೂ ತುಂಬ ಕೆಲಸ ಇದೆ. ಇವತ್ತು ಬರುವಾಗ ನಮ್ಗೆ ಸೀಡು 5 ಇಂಚ್ ಇರುತ್ತೆ ನಮಗೀಗ. ಆ 5 ಇಂಚ್ ಇರುವುದಂಥದ್ದು 1 kg ಬರಬೇಕಿದ್ರೆ ಅದ್ರ ನೆಟ್ ಬರುತ್ತೆ. ನಾವು ಬಲೆ ಅಂತ ಹೇಳ್ತೀವಿ. ಬಲೆ ಇಂತಿಷ್ಟು ಸಣ್ಣ ಕಣ್ಣು ಗಾತ್ರ ಆಗಿರ್ಬೇಕು. ಅದು ದೊಡ್ಡದಾದಂಗೂ ಬಲೆ ನೆಟ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಮಾತ್ರ ಈಜಕ್ಕೂ ಬರಲೇಬೇಕು. ನಮ್ಮ ವರ್ಕಿಗೆ ಬರೋರಿಗೆ ಈಜು ಬರಲೇಬೇಕು. ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಕಲ್ತಿದ್ದು ನಾನು ಹುಟ್ಟತಾನೆ ಫಿಶರ್ ಮ್ಯಾನ್. ನಾನು ಕಲ್ತಿದ್ದು 3ನೇ ಕ್ಲಾಸ್. ಅಂದ್ರೆ ನದಿಗೋ ಸಮುದ್ರಕ್ಕೋ ಬಿದ್ದು ಈಜಿದ್ದು ವಯಸ್ಸು ನಿಮಗೆ ನೆನಪಿರೋ? ಅವಾಗ ನಮ್ಮ ಸಣ್ಣದಿದ್ದಾಗ ನಾವು ಇದೇ ಬೊಂಡ ನೀವು ಇಟ್ಟಿದ್ರಲ್ಲ, ಇದು ಒಣ ಬೊಂಡ ಅಂತ, ಒಣದಿದ್ದು ಕಟ್ಟಿ ಒದ್ದಿತ್ತು ಎಳ್ನೀರು ಬೊಂಡ. ಅದಕ್ಕೆ ನಾವು ಹೊಟ್ಟೆ ಆ ಕಡೆಗೆ ಕಟ್ಕೊಂಡು ಈಜು ಕಲಿತಿತ್ತು. ಅವಾಗ ಟೈರ್ ಗೀರೆಲ್ಲ ಅಷ್ಟು ಇದಿಲ್ಲ. ಅದೊಂದು ಬಾಳೆದೊಂದು ನೆನಪು. ಈಸಬೇಕು ಇದ್ದು ಜಯಿಸಬೇಕು ಅಂತ ಒಂದು ಮಾತಿದೆ, ಅದಕ್ಕೆ ಅನ್ವರ್ಥಕವಾಗಿ ಅವರಿದ್ದಾರೆ. ಈಜಿ ಜಯಿಸಬೇಕು, ಮೀನುಗಾರಿಕೆ ಮಾಡಬೇಕು, ಅದರಲ್ಲೂ ಜಯಿಸಬೇಕು ಅಂತ. ಎಸ್, ಅದೇ ನೀವು ಹೇಳಿದ ಹಾಗೆ ತುಂಬಾ ಜನ ಸಾಥ್ ಕೊಟ್ಟಿರೋಂಥವ್ರು ಇದ್ದಾರೆ. ಏನ್ ಮಾಡಿದ್ರು ಒಂದು ಸ್ಫೂರ್ತಿ ತುಂಬೋರಿದಾರಲ್ಲ ಸರ್, ಏನೋ ಒಂದು ಒಳ್ಳೇದಾಗತ್ತೆ ಮಾಡು ಅಂತ ಹೇಳೋಂಥವ್ರ ಜೊತೆಗಿರ್ಬೇಕು. ಇದು ಹೌದು. ಫಸ್ಟ್ ಆಗಿ ನಮ್ಮ ಮಾವ, ನಮ್ಮ ಹೆಂಡತಿ, ನಾನೀಗ ಫಸ್ಟ್ ನಮ್ಮ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಇದ್ನಲ್ಲ, ಕಡೆಗೆ ನಮ್ಮ ಸುಬ್ರಾಯ ಪಟೇಲ್ ಅಂತೇಳಿ ನಮ್ಮ ಹೆಂಡತಿ ಅಪ್ಪಯ್ಯ, ಅವ್ರು ನಂಗೆ ತುಂಬ ಇದು ಮಾಡಿ, ಅವ್ರ ಮನೆಯವರು ಎಲ್ಲರೂ, ನಮ್ಮ ಭಾವನವ್ರು ಬಂದಿರು, ಅವರು ಹಂಗೆ ಎಲ್ಲರೂ ನನ್ಗೆ ಸಾಥ್ ಕೊಟ್ಟಕ್ಕೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ಇದ್ದೆ. ಇಲ್ಲ ಅಂದ್ರೆ ನಾನು ಎಲ್ಲೋ ಹೋಟ್ಲ್ ಬದಿಗೆ ಇರ್ಕೊಂಡಲ್ಲಿ ಕೆಲಸ. ಎಲ್ಲರೂ ನಿಮ್ಮ ಸಾಧನೆ ನೋಡಿ ಖುಷಿ ಪಟ್ಟು ಇಲ್ಲಿವರೆಗೂ ನಿಮ್ಮ ಜೊತೆ ಬಂದಿದ್ದಾರಲ್ವಾ? ಅದರಲ್ಲಿ ಒಬ್ರು ಅವಾಗಲೇ ಮಾತಾಡಿದ್ರು ಮೇಡಮ್, ಅವ್ರನ್ನ ಕರೆದು ಬಿಡೋಣ. ಎಸ್, ಬಂದಿದ್ದಾರೆ ಅವರು. ಬನ್ನಿಮ್ಮ ಕಾರ್ಯಕ್ರಮಕ್ಕೆ, ವೇದಿಕೆಗೆ ಸ್ವಾಗತಿಸೋಣ. ಕಲ್ಲೂರು ಗ್ರಾಮದವರೇ ಆದಂಥ ಚಂದ್ರಮತಿಯವರೇ, ಬನ್ನಿ ಈ ಕಡೆ. ಹೇಳಿಮ್ಮ, ಇವತ್ತು ನೀವು ಚಿಕ್ಕ ವಯಸ್ಸಿಂದ ಬಹುಶಃ ನೋಡ್ಕೊಂಡು ಬಂದಿರುವಂಥ ಹುಡುಗ ಇವತ್ತು ಸಾಧಕರಾಗಿ, ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾಗಿ ಈ ಒಂದು ಸಾಧಕರ ಸೀಟ್ ಮೇಲೆ ಕೂತಿದ್ದಾರೆ ಇವತ್ತು. ಸ್ವಲ್ಪ 1 ನಿಮಿಷ ಅಮ್ಮ, ಹತ್ತಿರ ಇಟ್ಕೊಳ್ಳಿ. ಅವನು ಈ ಸ್ಟೇಜಿಗೆ ಬಂದದ್ದು ನಮಗೆ, ನಾವು ಬಂದಷ್ಟೇ ಸಂತೋಷ ಕೊಡ್ತೇವೆ. ಯಾಕಂದರೆ ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಇಷ್ಟು ಒಳ್ಳೆ ಚಿಕ್ಕಂದಿನಿಂದನೂ ಅವನನ್ನು ನಾನು ನೋಡಿದ್ದೀನಿ. ಸಣ್ಣ ಪುಟ್ಟ ಹುಡುಗರೊಟ್ಟಿಗೆ ತುಂಟಾಟ ಎಲ್ಲ ಮಾಡ್ಕೊಂಡು, ಆವತ್ತು ನಮ್ಮದಲ್ಲಿ ಅಂಗಡಿ ಇದ್ದಿತ್ತು ಅವನ ಮನೆ ಹತ್ತಿರ. ಎಲ್ಲ ಮಕ್ಕಳೊಟ್ಟಿಗೆ ಪೋಲಿ ಥರ ಅಲ್ದಾಡ್ತಿದ್ದ. ಕಡೆಗೆ ಅವನಿಗೆ ಮನೆ ಕಷ್ಟ ನೋಡಲಾರ್ದೆ, ಅಮ್ಮನ ಕಷ್ಟ ನೋಡಲಾರ್ದೆ, ಅವನ ಬೇರೆ ಊರಿಗೆ ಮಕ್ಕಳ ಇದು ಮಾಡ್ತಾರಲ್ಲ, ಮಕ್ಕಳನ್ನು ಸಾಕೋದು, ಆ ಕೆಲಸಕ್ಕೆ ಹೋಗಿ ಇದು ಮಾಡ್ದ. ಕಡೆಗೆ ಸ್ವಲ್ಪ ಟೈಮ್ ಆದಮೇಲೆ ಬೇರೆ ಹೋಟ್ಲಿಗೆಲ್ಲ ಹೋಗಿ, ನಂತರ ಅವನಿಗೆ ಬೇರೆ ಊರಲ್ಲೆಲ್ಲ ಆವಾಗ ಅಂದರೆ ದಿನಕ್ಕೆ 10 ರೂಪಾಯಿ ಕೂಲಿ. ಅದನ್ನು ನನ್ನ ತಾಯಿ ಮತ್ತು ತಮ್ಮಂದಿರನ್ನ ಸಾಕೋಕೆ ಆಗ್ತಿಲ್ಲ ಅಂಬಿದ್ರಿಂದ ಊರಿಗೆ ಬಂದು ಟೈಲ್ಸ್ ಕೆಲಸ ಎಲ್ಲ ಸ್ವಲ್ಪ ಟೈಮ್ ಮಾಡ್ದ.
ಅದರಲ್ಲೂ ಅವನಿಗೆ ಇದಾಗದೆ ಕಡೆಗೆ ಈ ಅವ್ರದ್ದು ಇದ್ರ ಕೃಷಿ ಇದೈತಲ್ಲ ಅದರಿಂದ ಅದನ್ನೇ ಮುಂದುವರಿಸ್ತೇನೆ ಹಠದಿಂದ ಅವನೀಗ ಎಷ್ಟು ಮುಂದುವರೆದಿದೆ ಅಂದರೆ ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದ, ದಾರಿದೀಪ ಆಗಿದೆ. ಅದನ್ನು ನೋಡಿ ಮತ್ತು ಎಲ್ಲಿ ಸಬ್ಸಿಡಿ ಇದ್ರದ್ದೆಲ್ಲ ಸಿಗುತ್ತಲ್ಲ ಅದು ಯಾರಿಗೂ ಗೊತ್ತಿರಲಿಲ್ಲ ಇತ್ತು, ನಮಗೂ ಗೊತ್ತಿರಲಿಲ್ಲ ಇತ್ತು. ನಾವು ಅಲ್ಲಿಗೆ ಸಮಾಜ ಸೇವೆ ಮಾಡಿದ್ದು, ನಮ್ಗೆ ಅವ್ರ ಕೃಷಿ ಇದರಿಂದ ಮೀನುಗಾರಿಕೆಯಿಂದ ಸಬ್ಸಿಡಿಯಲ್ಲ ಅವನಂತ ಸಿಗುತ್ತಂದು ಅದನ್ನು ಎಷ್ಟೋ ಜನರಿಗೆ ಊರವರಿಗೆಲ್ಲ ತರಿಸಿಕೊಟ್ಟಿದೆ. ಹೇಳಿಕೊಟ್ಟದಲ್ಲೇ ಅದನ್ನು ಅಷ್ಟು ಸವಲತ್ತನ್ನು ಹಳ್ಳಿಗೂ ಮನೆಗೂ ಒದಗಿಸಿದ. ಮೊನ್ನೆ ಒಂದು ತಿಂಗಳು ಈಚೆಗೆ 2 ದೋಣಿ ಕಡೆಗೆ ಎಷ್ಟೊಂದು 80 ಮನೆ ಕುಟುಂಬಕ್ಕೆ ಎಲ್ಲ ತುಂಬ ಅಂದರೆ ನಮ್ಮ ಹಳ್ಳಿಯೆಲ್ಲ ಅಷ್ಟು ಇದಾಯಿತು. ಅದರಲ್ಲಿ ನಮಗಂದರೆ ನನ್ನ ಸ್ವಂತ ಮಗನಕ್ಕೆ ನನಗೆ ನಮ್ಮದೇ ಈಗ ಅವನೊಟ್ಟಿಗೆ ಇಲ್ಲಿವರೆಗೂ ಬರಲಿಕ್ಕೆ ಅಷ್ಟು ಖುಷಿ. ನಮ್ಮ ಹಳ್ಳಿಯಿಂದ ಸಣ್ಣ ಮೂರ್ತಿ ಚಿಕ್ಕದಾದರೂ ಇಷ್ಟು ಕೀರ್ತಿ ತಂದಲ್ಲ ನಮ್ಮವರಿಗೆ, ಅದು ನಮಗೆ ತುಂಬ ಅದು ನಮ್ಮ ಕರ್ನಾಟಕ ಅನ್ನೋದೇ ಹಾಗೆ. ಏನು ಗೊತ್ತಾ, ಇವಾಗ ವಿಪರ್ಯಾಸ ಏನು ಅಂತಂದ್ರೆ ನಾವು ನಮ್ಮ ಸಂಪ್ರದಾಯದ ಎಲ್ಲ ಕಸುಬುಗಳನ್ನೆಲ್ಲ ಬಿಟ್ಟು ಸಿಟಿಗೆ ಬರಬೇಕು, IT-BTನಲ್ಲಿ ಕೆಲಸ ಮಾಡಬೇಕು, ಅದೆಲ್ಲ ಬರ್ತೀವಿ. ಕೆಲವರು ಜನ ಸಮಾಧಾನ ಇಲ್ದಲೇ ಇದ್ರೂ ಜೀವನ ಅಂತ ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಅವರ ಜೀವನದ ಬಿಗಿನಿಂಗ್ ಇದೆಯಲ್ಲ, ಮೂಲವನ್ನ ಮರೀದಲೆ. ಕರಾವಳಿ ಅಂದ್ರೆ ಮೂಲ ಅಂದ್ರೆ ಈಗಲಿನ ಹುಡುಗರು ಮೀನುಗಳನ್ನೇ ಭೂತಾಯಿ ಅಂತ ಕೂಡ ಕರಿತೀರಿ ಅಲ್ವಾ. ಮತ್ತು ಅವನಿಗೆ ಅಂದ್ರೆ ಮದುವೆ ಆದ ನಂತರ ಹೆಂಡತಿ ಮನೆಯಿಂದ ತುಂಬಾ ಸಪೋರ್ಟ್ ಸಿಕ್ತು. ಅದಕ್ಕೋಸ್ಕರ ಅವನಿಗೆ ಮತ್ತು ಮುಂದುವರಿಲಿಕ್ಕೆ ಆಗ್ತದೆ. ಅಂದ್ರೆ ಅಲ್ಲಂದ್ರೆ ಕೆಲವರಂದ್ರೆ ಅವರು ಒಬ್ರು ಬೆಳೆಯಲಿಕ್ಕೆ ಆಗಲ್ಲ, ಇರುತ್ತಲ್ಲ ಈಗಳಿನ ಇದ್ರಲ್ಲಿ. ಇದು ಅವ್ರ ಹೆಂಡತಿ ಮನೆಯವ್ರು ಹಾಗೆ ಮಾಡಲಿಲ್ಲ, ಭಾವಂದಿರೆಲ್ಲ ತುಂಬಾ ಸಪೋರ್ಟ್ ಮಾಡೋಕ್ಕೋಸ್ಕರ ಮತ್ತು ಅವನಿಗೆ ಜೀವನದಲ್ಲಿ ಮುಂದುವರಲಿಕ್ಕೆ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಇದರಲ್ಲೇ ಮಾಡಿದ್ದಾರೆ. ಈಗ ಅದರಲ್ಲೇ ತೊಡ್ಕೊಂಡಿರಿ. ಇವತ್ತು ರೈತರತ್ನ ವೇದಿಕೆಯಲ್ಲಿ ಸೆಲೆಬ್ರಿಟಿ ರೈತರಾಗಿ ಕೂತಿದ್ದಾರೆ. ಕರ್ನಾಟಕದಲ್ಲಿ ಒಂದಷ್ಟು ಜನ ರೈತರನ್ನ ಆಯ್ಕೆ ಮಾಡುವಾಗ ಮೊದಲನೇ ಸಾಲಿನಲ್ಲಿ ಬಂದಂತವರು ನಮ್ಮ ರವಿ ಖಾರ್ವಿ ಅವರು ರೈತರತ್ನ ಪ್ರಶಸ್ತಿಯನ್ನ ಗೆದ್ದು ಬರಲಿ ಅಂತ ಯಾವ ರೀತಿ ಸ್ಟೇಜ್ ಮೇಲೆ ಆಶೀರ್ವಾದ ಮಾಡ್ತೀರಿ? ನಾನು ಹೇಳಿದೆ ಅಲ್ಲ, ಅವನ ಹೆತ್ತ ತಾಯಿಗಿಂತ ನನಗಷ್ಟು ನನ್ನ ಮಗನಿಂದ ನಾನು ಅವನಿಗೆ ಆಶೀರ್ವಾದ ಮಾಡ್ತೀರಿ. ಕೃಷಿ, ನಾವು ಕೃಷಿ, ನಮ್ಗೆ ನೀವು ಕೃಷಿ ಕೂಡ ಮಾಡ್ತೀರಾ? ಅಂದ್ರೆ ಮತ್ತೆ ಹಾಗೆ ಅವನ ಹಾಗೆ ನಮ್ಗಂತೂ ಸಮಾಜ ಸೇವೆ ಮಾಡೋದಂದ್ರೆ ತುಂಬಾ ಇಷ್ಟ. ಅಲ್ಲ, ನಿಮ್ಮ ಕುಟುಂಬದಲ್ಲಿ ಮೀನು ಸಾಕಾಣಿಕೆ ಮಾಡೋದಿದೆಯಾ? ಇಲ್ವಲ್ಲ, ಕೃಷಿ ಮಾತ್ರ ಮಾಡ್ತಾ ಇದ್ದೀರಾ? ಒಂದೇ ಊರ? ಒಂದೇ ಊರು, ಒಂದು ಅರ್ಧ ಕಿಲೋಮೀಟರ್ ಆಗೋದು ಇಲ್ಲ. ಹೌದಾ? ಈ ಮೀನುಗಾರೆಲ್ಲ ಸೇರ್ಕೊಂಡು ಮೀನುಗಾರಿಕೆ ಮಾಡೋಲ್ಲ ಸೇರ್ಕೊಂಡು ಸಹಕಾರ ಸಂಘ ಅಂತ ಏನಾದ್ರು ಮಾಡಿದ್ರಾ ನೀವು? ಅವರು ಮೀನುಗಾರ ಸಂಘ ಉಂಟು. ಮಾಡಿದ್ದೀರಾ? ಇಲ್ಲ, ನಾವು ಮಾಡ್ಲಿಲ್ಲ ಇನ್ನು ಸಂಘ. ಅದನ್ನ ಮಾಡ್ಬೋದಿತ್ತು. ಯಾಕಂತ ನೀವೆಲ್ಲ ಸೇರ್ಕೊಂಡು ಮೀನುಗಾರರ ಸಂಘ ಅಂತ ಏನಾದ್ರು ಮಾಡ್ಕೊಂಡ್ರ? ಅಲ್ಲ ಸರ್, ಮೀನುಗಾರರ ಸಂಘದಲ್ಲೇ ಇವ್ರು ಇದ್ದಾರಲ್ಲ, ಅಲ್ಲಿ ಮೆಂಬರ್ ಆಗಿ ಇದ್ದೀರಾ, ಅವರಿಗೆ ಸವಲತ್ತು ಕೊಡ್ತಾ ಒಟ್ಟು ಸಂಘದೊಂದಿಗೆ ನಿಮ್ದು ಒಡನಾಟ ಇದೆ. ಹೌದಾ? ಅದನ್ನ ಬೇಕಾಗಿತ್ತು. ಮತ್ತೆ ಈ ಸಬ್ಸಿಡಿ ಜೊತೆಗೆ ಸಾಲ ಏನಾದ್ರು ತಗೊಂಡ್ರ ಸರ್ಕಾರದಿಂದ ಹಿಂಗೇನಾದ್ರೂ ಅಥವಾ ಬ್ಯಾಂಕ್? ನಮ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ಬಂದಿತ್ತು, ಅದ್ರಲ್ಲಿ ಒಂದು ನಮ್ಗೆ ಸಹಾಯಧನ ಕೊಟ್ಟಿದ್ರು. ಮೀನುಗಾರಿಕೆ ಮಾಡಿ ಎಲ್ಲರೂ ಸಾಲ ತಗೊಂಡಿದ್ದಾರಾ ಅಲ್ಲಿ? ಇಲ್ಲ, ಎಲ್ಲರೂ ಯಾರು ಇಲ್ಲ, ತಗೊಂಡಿಲ್ಲ. ಇಲ್ಲ, ನಾವು ಸ್ವಂತ ಇದರಿಂದನೇ ಇಷ್ಟು ವರ್ಷ ನಾವು ಮಾಡ್ಕೋಬಹುದು. ಸಬ್ಸಿಡಿ ಅಂತೇಳಿ ಈಗ ನೋಡಿ, ಈಗ ಒಂದು 4 ವರ್ಷ ಆಯ್ತು. ಅದಕ್ಕಿಂತ ಮೊದಲು ನಮ್ಗೆ ಒಂದು 20-20 ಸಾವಿರ ರೂಪಾಯಿ ಸಬ್ಸಿಡಿ ಅಂತ ಕೊಡ್ತಿದ್ರು. ತಗೊಂಡಿದ್ದೀರಿ ಅಂತೂ? ತಗೊಂಡಿದೆ, ಆದ್ರೆ ಇವಾಗೆಲ್ಲ ಇಲ್ಲ ಅಷ್ಟೇ. ಅಂದ್ರೆ ಕೇಜ್ ಕಲ್ಚರ್ ತುಂಬಾ ಆಗ್ತಿತ್ತು. ಸರಿ ಸರಿ, ಓಕೆ ಓಕೆ. ಚಂದ್ರಮತಿ ಅವರೇ, ಖುಷಿ ಆಯಿತು ಈ ವೇದಿಕೆಗೆ ಬಂದ್ರಿ. ಅವ್ರಿಗೂ ಇನ್ನೊಂದಷ್ಟು ಸಪೋರ್ಟ್ ಸಿಕ್ದಂಗೆ ಇದೇ ರೀತಿ ಎಲ್ಲ ಬೆಂಬಲವನ್ನು ನಿಮ್ಮ ಊರಿನ ಜನರೆಲ್ಲರಿಗೂ, ರವಿ ಖಾರ್ವಿ ಅವರಿಗೆ ಅಲ್ವಾ? ಆಯ್ತಾ? ಎಸ್, ಥ್ಯಾಂಕ್ ಯು ಚಂದ್ರಮತಿ ಅವರು. ಈಗ ರವಿ ಅವರೇ, ತೀರಾ ಕಡು ಬಡತನದಿಂದ ಬಂದಿರೋಂಥವ್ರು, ಅಂದರೆ ನಿಮ್ಮನ್ನ ಚಂದ್ರಮತಿಯವರ ಜೊತೆಗೆ ತುಂಬಾ ಜನ ಸ್ನೇಹಿತರು ಚಿಕ್ಕ ವಯಸ್ಸಿನಿಂದ ಬಂದು ಈ ಹಂತಕ್ಕೆ ಬೆಳೆಯೋರ್ಗು ನೋಡ್ಕೊಂಡು ಬಂದಿರೋಂಥವ್ರು ತುಂಬಾ ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ. ಈ ಕೇಜ್ ಫಿಶಿಂಗ್ ಅನ್ನೋ ವೈಜ್ಞಾನಿಕವಾದ ಒಂದು ಆಲೋಚನೆ ನಿಮ್ಗೆ ಹೇಗೆ ಬಂತು? ಏನನ್ನ ನೋಡಿ ಕಲ್ತಿದ್ದು ನೀವು? ನನ್ಗೆ ಮೊದಲಿಂದ ಮೀನು ಅಂದ್ರೆ ಹುಚ್ಚು. ಆದ್ರೆ ಸಪೋರ್ಟ್ ಕೊಟ್ಟಿದ್ದು ನಮ್ಮ ಹೆಂಡತಿ ಮನೆ. ಅವತ್ತಿಂದ ಮತ್ತು ಜಾಸ್ತಿ ಆಯ್ತು ನಂಗೆ. ಅದ್ರಲ್ಲಿ ಹೊಸ ತಂದ ಬೇರೆ ಸ್ಟೈಲಿಂದ ಬೇರೆ ನೀವು ಬಂದು ನೋಡಿದ್ರೆ ಗೊತ್ತಾಗತ್ತೆ. ನಾನು ಇಲ್ಲಿ ಹೇಳಿದ್ರೆ ಗೊತ್ತಾಗ. ಒಂದಷ್ಟು ಮೀನುಗಳ ತಳಿ ಹೆಸರುಗಳನ್ನ ಹೇಳಿ. ಕುರುಡಿ ಮೀನು ಅಂತ ಹೇಳ್ತೀವಿ ನಾವು ಸಾಕುವಂಥದ್ದು. ಫಸ್ಟ್ ಆಗಿ ಕುರುಡೆ ಮೀನು, ಇದು ಭಯಂಕರ ಡೇಂಜರ್. ಇದು ಸಾಕುವುದು, ಇದನ್ನ ಈ ಥರನೇ ಸಾಕಿದ್ರೆ ಮಾತ್ರ ಬೆಳೆಯುದು. ಯಾಕಂದ್ರೆ ಅದು ಮೀನಿಗೆ ಮೀನು ತಿನ್ನುವಂಥ ಜಾತಿ. ಒಂದು ದೊಡ್ಡದಿದ್ರೆ ಒಂದು ಸಣ್ಣದಿದ್ರೆ ದೊಡ್ಡ ಮೀನು ಅನ್ನೋದು ಸಣ್ಣ ಮೀನು ತಿಂತದೆ. ಇದು ಮಾತ್ರ ಇದು ಹೈ ವ್ಯಾಲ್ಯೂ ಫಿಶ್. ಇನ್ನೊಂದು ರೆಡ್ ಸ್ನ್ಯಾಪರ್ ಅಂತ. ರೆಡ್ ಸ್ನ್ಯಾಪರ್ ನಾವು ಹೊಳೆಯಲ್ಲೇ ಟ್ರ್ಯಾಪ್ ಅಂತೇಳಿ ಮಾಡಿದೆ ನಾನು. ಅದು ನಾನೇ ಕಂಡು ಹಿಡಿದಿದ್ದು. ಈಗ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಪೂರ್ತಿ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ ಒಬ್ಬೊಬ್ರಿಗೆ. ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಸರ್? ಈಗ ಮೊನ್ನೆ ಗೋವಾಕ್ಕೆ ನಾವು ಕಳ್ಸಿಕೊಟ್ಟಿದ್ವಿ. ಕಡಗಿಲ್, ಹಾಸನ ಆ ಕಡೆ ಒಬ್ಬರಿಗೆ ಕೊಟ್ಟಿದ್ದು ಮನೆಗೆ. ಮತ್ತೆ ಲೋಕಲ್ ಎಲ್ಲ ತುಂಬಾ ಜನ ತಗೊಂಡು. ಮಹಾರಾಷ್ಟ್ರ ರೆಡ್ ಸ್ನ್ಯಾಪರ್
ಅಲ್ಲ, ರೆಡ್ ಸ್ನ್ಯಾಪರ್ ಟ್ರ್ಯಾಪ್. Red snapper ಈಗ ನದಿಗಳ ಒಂದು ಬೋನ್ ಅಂತೇಳಿ ಹೇಳ್ತೀವಿ ನಾವು. ಅದು ಆ ಬೋನನ್ನು ನಮ್ಮ ಕೇಜ್ ಪಕ್ಕದಲ್ಲಿ ಈ ದೊಡ್ಡ ದೊಡ್ಡ ಬ್ರಿಡ್ಜ್ ಕೆಳಗಡೆ 4 ಪಿಲ್ಲರ್ ಇರ್ತದೆ, ಯಾರಿಗೂ ತೊಂದರೆ ಆಗ್ಬಾರ್ದು ಬಲೆ ಹಾಕುವರಿಗೆ, ಅಂತ ಜಾಗನ ನಾವು ಯೂಸ್ ಮಾಡ್ಕೊಳ್ತೀವಿ. ಅದು ಆ ಪಂಜರ ಅನ್ನೋದು ನಾವು ಅದ್ರೊಳಗೆ ಹಾಕಿ ಅದ್ರೊಳಗೆ ಮೀನು ಹಾಕಿ ಇಡ್ತೀವಿ. ಅದ್ರ ಒಳಗಡೆ ಹೋದ್ರ ಮೇಲೆ ಮತ್ತೆ ಎಲ್ಲಿ ಹೋಗುದಿಲ್ಲ ಅದು ಟ್ರ್ಯಾಪ್. ಅದನ್ನೇ ತಗೊಂಡು ನಾವು ನಮ್ಮ ಕೇಜಲ್ಲಿ ಬಿಟ್ಕೊಂಡು ನಾವು ಅದನ್ನ ಸಾಕ್ತೀವಿ. ಮತ್ತೆ ಯಾಕಂದ್ರೆ ಹೇಳ್ರಿ, ಈ ಆ್ಯಕ್ಚುಲಿ ನಮ್ಮ ಇದರಲ್ಲಿ ಹ್ಯಾಚರಿ ಈಗ ಮೊನ್ನೆ ಒಂದು 3 ವರ್ಷ ಆಗಿತ್ತು ಅಷ್ಟೇ. ಸೀಬಾಸ್ ಕಲ್ಚರ್ ಇದು ಮೀನು ಮರಿದು ಮೊದಲು ಆಂಧ್ರದಿಂದ ಬರ್ತಾ ಇತ್ತು. ಒಂದು ಮೀನಿಗೆ ಅನ್ನೋದು 50 ರೂಪಾಯಿ ರೇಟ್ ಉಂಟು. ಈಗ ನಾವು ಅದಕ್ಕೆ ನಾವೇನು ಮಾಡ್ತೀವಿ, ಟ್ರ್ಯಾಪ್ ಮಾಡ್ಕೊಂಡು ನಮ್ಮ ನದಿಗಿಲ್ವ ಮೀನನ್ನು ನಮ್ಮ ಕೆಜಿ ಹಾಕೊಂಡು ನಾವೇ ಸಾಕೊಂಡು ಬಿಡ್ಬಿಟ್ಟು. ಸುಮಾರು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀರಾ ಸರ್ ಈ ಒಂದು ಇದು ನಾನು ಹೇಳಕ್ಕೆ ಹೋದರೆ ನಾನು ತುಂಬ ನಮ್ಮ ಕರಾವಳಿನ ಮಂಗಳೂರು ಟು ಒಂದು 320 ಕಿಲೋಮೀಟರ್ ಕಾರವಾರ ತನಕ ನನಗೆ ಗೊತ್ತಿರುತ್ತೆ. ನಮ್ಮೊಂದು 3000 ಜನ ಕೇಜ್ ಕಲ್ಚರ್ ಮಾಡ್ತಾಯಿದ್ದೆ. ಮತ್ತು ಹೊರಗಡೆ ತುಂಬ ಜನ ಇದ್ದಾರೆ. ಅದು ಯಾರೆಲ್ಲ ಬಟ್ ಕಾಂಟ್ಯಾಕ್ಟ್ ಬಂದ ಅಂದರೆ ಅವ್ರಿಗೆ ಏನು ಕೇಜಸ್ ಹೇಗೆ ಮಾಡಬೇಕು ಮತ್ತು ಹೋಗಿ ನಾನು ಮಾಡಿಕೊಟ್ಟು ಬರ್ತೇನೆ. ಅವ್ರು ನಿಮ್ಗೆ ಹೇಳ್ತಾರೆ ಏನಾದರೂ ಡೌಟ್ ಇದ್ರೂ ಎನಿ ಟೈಮ್? ಇಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಬೆಳೆ ಆಗೋ ತನಕ ಏನು ಪ್ರಾಬ್ಲಮ್ ಉಂಟು ಅದಕ್ಕೆ ಏನು ಎಲ್ಲ ನಾವು ಹೇಳ್ಕೊಟ್ಬಿಡ್ತೀವಿ. ತುಂಬ ಅದ್ಭುತ ಸರ್. ಇವತ್ತು ನಿಮ್ಮಿಂದ 3000ಕ್ಕಿಂತ ಹೆಚ್ಚು ಕುಟುಂಬಗಳು ಜೀವನ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ನಿಮ್ಮ ಜೀವನನೇ ಕಷ್ಟ ಇದ್ದಂಥ ಸಮಯ. ನಿಮ್ಮ ಮನೆಯವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರಿ. ಅವರ ಫ್ಯಾಮಿಲಿಯವರೊಬ್ಬರು ಬಂದಿದ್ದಾರೆ ಇವತ್ತು, ನಿಮ್ಮ ಹೆಂಡತಿ ತಮ್ಮ ನಿಮ್ಮ ಜೊತೆ ಬಂದಿದ್ದಾರಲ್ವಾ? ಕರೆಯೋಣ ಅವ್ರನ್ನ ವೇದಿಕೆ ಮೇಲೆ. ಬನ್ನಿ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಸರ್? ಚೇತನ್. ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಚಂದನ ವಾಹಿನಿಗೆ ಧನ್ಯವಾದ ಸಲ್ಲಿಸ್ತೀನಿ. ದೇಶದ ಬೆನ್ನೆಲುಬಾದ ರೈತರು ಹಾಗೂ ಮೀನುಗಾರಿಕೆ ಈ ಸ್ಟೇಜಲ್ಲಿ ಒಂದು ಅವಕಾಶ ಕೊಟ್ಟಿದ್ರಿ, ತುಂಬ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಫಸ್ಟ್ ಆಫ್ ಆಲ್ ರವಿಕಾರಿ ಅವರು ತಮ್ಮ ಜೀವನದ ಸಿಹಿ ವಿಷಯ ಮಾತ್ರ ಹೇಳಿದ್ದಾರೆ. ಅವ್ರ ಜೀವನದಲ್ಲಿ ಕೈ ಘಟನೆ ಕೂಡ ಆಗಿದೆ. ಅವ್ರ ತಮ್ಮ 17 ವರ್ಷ ಇರುವಾಗ ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದಾರೆ ಮೇಡಮ್. ಅವರು ಇಷ್ಟು ಯಾವುದೇ ಅವಾರ್ಡ್ ಸಿಗಲಿ ಮೇಡಮ್ ಅವರಿಗೆ, ಅವ್ರು ಫಸ್ಟ್ ಅವ್ರ ತಮ್ಮನಿದ್ರು ಹೋಗಿ ಅವಾರ್ಡ್ ಇಟ್ಟು ಮನೆ ಕಪಾಟಲ್ಲಿ ಇಡೋದು ಮೇಡಮ್. ಪ್ರತಿ ವರ್ಷ ಯಾವುದೇ ಅವಾರ್ಡ್ ಸಿಗಲಿ ಸರ್ ಆ ಥರ. ಆದರೂ ಗಣೇಶ್ ಅಂತ. ಗಣೇಶ್ ಅದೇ ಅವ್ರು ನರ್ವಸ್ ಆಗಿದ್ರು ಅಂತ ಹೇಳಿದ್ರಲ್ಲ, ಅದೇ ಆಕ್ಸಿಡೆಂಟ್ ಆಗಿದೆ ಮೇಡಮ್. ಲಾರಿ ಆಕ್ಸಿಡೆಂಟ್ ಆಗಿ ಮೀನು ಗಾಡಿ ಹೋಗ್ತಿದ್ದು ಕಂಡಕ್ಟರ್. ಎಲ್ಲಿ ನಿಮ್ಮ ಮೇಡಮ್? ಅಲ್ಲ, ನಿಮ್ಮ ಊರಿನ ಹತ್ರನೇ ಆಗಿದ್ದ? ಅಲ್ಲ, ಗೋದಲ್ಲಿ ಆಗಿದೆ ಆಕ್ಸಿಡೆಂಟ್. ಎಷ್ಟು ವಯಸ್ಸಿತ್ತು ಅವಾಗ ಅವರಿಗೆ? 17 ವರ್ಷ. 17 ವರ್ಷ. ನೀವು ಅವಾಗ? ನನ್ಗೆ ಅವಾಗ ಎಷ್ಟು ವರ್ಷದ ಹಿಂದೆ ಆಗಿದ್ದು? ಈಗ ಒಂದು 6-7 ವರ್ಷ. 6-7 ವರ್ಷ. ಜಾಸ್ತಿ ಆಯ್ತು. 8 ವರ್ಷ ಆಯ್ತು. ನಂದು ನಿಮಗಿಂತ ಒಂದು 10 ವರ್ಷ ಚಿಕ್ಕ ವಯಸ್ಸಿನವರು. ಜೊತೆಗೆ ಆಡಿ ಬೆಳೆದಿದ್ದು. ಬರ್ಲಿಕ್ಕೆ ಏನೂ ಬರೋದಿಲ್ಲ ಮೇಡಮ್. ಆದ್ರೆ ಇತ್ತಲ್ಲ, ಯಾವುದೇ ಕೇಂದ್ರದಲ್ಲಿ ಇರಲಿ ರಾಜ್ಯದಿಂದ ಇರಲಿ ಏನೇ ಫೆಸಿಲಿಟಿ ಯಾರಿಗೆ ಸಿಗೋ ಥರ ಅವ್ರು ಮಾಡ್ತಾರೆ ಮೇಡಮ್. ಬರೀಲಿಕ್ಕೆ ಏನೂ ಬರಲ್ಲ. ಬಟ್ ಅವಾಗಲೇ ಅವರು ಯಾರಿದ್ದಾರೆ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದಾಗ ಅವ್ರ ತಮ್ಮ ಅಂತ ಅಂದ್ರು. 3 ಜನ ತಮ್ಮಂದಿರು. ಒಬ್ಬ ತಮ್ಮ ಡೆತ್ ಆದ ಮೇಡಮ್. ಮತ್ತು ಮತ್ತೊಬ್ಬ ತಮ್ಮ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಮೇಡಮ್. ಅವರ ಹೆಸರೇನು? ಚಂದ್ರ ಅಂತ. ಚಂದ್ರ ಅಂತ. ಅವ್ರ ಊರಲ್ಲೇ ಇರೋದಾ? ಓಕೆ. ಅವ ಇಲ್ಲಿ ಬರ್ತಿದ್ದ, ಅಲ್ಲಿ ಅವ್ನು ಬಂದ್ರೆ ಅಲ್ಲಿ ಫೀಡ್ ಹಾಕೋಕ್ಕಾಗೋದಿಲ್ಲ ಮೀನಿಗೆ, ಆರಬೇಕು ಪಾಪ. ಅದ್ ನಾಳೆ ಹೊಟ್ಟೆ ಹಸಿದ್ರೆ ಮತ್ತೆ ಕಷ್ಟ ಅಲ್ಲ. ಹೌದು, 2 ದಿನ ಫೀಡ್ ಇಲ್ಲ. ಇಷ್ಟು ವಾಹಿನಿ ಇದೆ ಮೇಡಮ್. ಯಾವ್ದು ವಾಹಿನಿ ಮೀನುಗಾರಿಕೆಯನ್ನು ಮೇಲೆ ವೇದಿಕೆ ಬಂದು ಗೌರವಿಸೋ ಪ್ರಯತ್ನ ಮಾಡಿಲ್ಲ ಮೇಡಮ್. ಗೌರವ ಅಲ್ಲ ಸರ್, ಇದು ಅವ್ರನ್ನ ಸೆಲೆಬ್ರಿಟಿ ಮಾಡ್ತಾ ಇದೀವಿ ನಾವು. ಅವ್ರಿಗಿಂತ ದೊಡ್ಡ ಸೆಲೆಬ್ರಿಟಿ ಚಂದ್ರ ವಾಹಿನಿ ಮಾಡಿದಲ್ಲ ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಯಾವ ತರ ವಿಶ್ ಮಾಡ್ತೀರಿ ನಿಮ್ಮ ಭಾವಂಗೆ? ಇಲ್ಲ ಮೇಡಮ್, ಅವ್ರ ಮುಂದೇನು ಕೂಡ ಒಳ್ಳೆ ಸಿಗ್ಲಿ, ದೇವರು ಆಶೀರ್ವಾದ ಕೊಡ್ಲಿ ಅಂತ ಹಾರೈಸ್ತೀನಿ. ಓಕೆ, ವೆರಿ ನೈಸ್. ತುಂಬ ಖುಷಿ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಚೇತನ್ ಅವರೇ. ಆಲ್ ದಿ ಬೆಸ್ಟ್ ವಿಶ್ ಮಾಡಿ ವೇದಿಕೆಯಿಂದ ಹೊರಡ್ಬೋದು. ಇನ್ನು ಬಹಳಷ್ಟು ಮಾತಾಡ್ತೀವಿ ನಾವು ಅವ್ರ ಜೊತೆ. ಥ್ಯಾಂಕ್ ಯು ಚೇತನ್ ಅವರೇ, ಥ್ಯಾಂಕ್ ಯು. ಬನ್ನಿ. ಎಷ್ಟೋ ಜನರು ನಿಮ್ಮ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ನಿಮ್ಮ ಸಾಧನೆನೇ ಅವರ ಸಾಧನೆ ಅನ್ನೋ ಮಟ್ಟದಲ್ಲಿ ನಿಮ್ಮ ಒಂದು ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡ್ತಿರೋವಂಥವ್ರು. ಅದೇ ಮೇಯ್ನ್ ಅಂತ ಅನ್ಸುತ್ತಲ್ಲ, ಒಂದು ಪಿಲ್ಲರ್ಸ್. ಇವಾಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಿಮ್ಮ ಸುತ್ತಮುತ್ತ ಯಾರ್ಯಾರು ಇದ್ದೀರಿ? ಈಗ ನಾನು, ಅಮ್ಮ, ನಮ್ಮ ತಮ್ಮ, ನಮ್ಮ ಹೆಂಡತಿ, ಮಗು. ಓಕೆ. ಮಗು ಎಷ್ಟು ವಯಸ್ಸು? 6 ವರ್ಷ ಆಯ್ತು. 7 ವರ್ಷ ಆಯ್ತು. 7 ವರ್ಷ. ಸ್ವಿಮ್ಮಿಂಗ್ ಎಲ್ಲ ಮಾಡುತ್ತಾ? ಸ್ವಿಮ್ಮಿಂಗ್ ಕಲ್ಸ್ಕೊಡ್ತಾ ಇದ್ದ. ಕಲ್ಸ್ಕೊಡ್ತಾ ಇದ್ದೀರಾ? ಓಕೆ. ದೋಣಿನೂ ಓಡಿಸ್ತಾ. ದೋಣಿನೂ ಓಡಿಸ್ತಾನ? ನಿಮ್ಮ ಹತ್ರ ದೋಣಿ ಇದೆಯಾ? ದೋಣಿ ಎಷ್ಟಿದೆ? 3 ಇದೆ. 3 ದೋಣಿ ಇದೆಯಾ? ಓಕೆ ಸರ್. ಅವರು ಮೀನುಗಾರರು ಏನೂ ಇಲ್ದಲೆ ಒಂದು ಮನೆ ಕೂಡ ಇರಲಿಲ್ಲ ಸರ್. ಇವತ್ತು ಭೂತಾಯಿ, ಅವರು ನಂಬಿರುವಂತಹ ಭೂತಾಯಿ ಕೈ ಹಿಡಿದು 3 ದೋಣಿಯ ಮಾಲೀಕ ಕೂಡ. ಸೊ ನಿಮ್ಮ ಪ್ರಕಾರ ಈ ಸಕ್ಸಸ್ನ ಯಾವ ರೀತಿ ಎಲ್ಲ ರೈತರು ಅವರ ಪಾಠದಂತೆ ಹೆಂಗೆ ತಗೊಳ್ಬೋದು ಸರ್? ನೋಡಿ, ನೀವೇ ಹೇಳ್ದಂಗೆ
ಅವ್ರದ್ದು ಮನೆ ಕೂಡ ನೋಡಿದ್ವಿ ನಾವು. 1900 ಎಷ್ಟನೇ ಇಸ್ವಿ ಅದು? ಅವಾಗ 1989 ಅಲ್ವಾ ಅದು? ಅವಾಗ ಇರೋ ಮನೆ ನೋಡಿದ್ವಿ. ಆಮೇಲೆ ಅವ್ರು ಕಲ್ತಿರೋಂಥ ಶಾಲೆಯ ಮಟ್ಟ 3ನೇ ತರಗತಿ ಮಾತ್ರ. ಆ ಒಂದು ಹಂತದಿಂದ ಅವರು ಬೆಳೆದಿರೋದು ಕೂಡ ಭಾಳ ಏನಂತ ಹೇಳಿದ್ರೆ ಎಲ್ಲ ಒಂದು ಆದರ್ಶ ಇದ್ದಂಗೆ, ಅದು ನಮಗೆಲ್ಲ ಒಂದು ರೋಲ್ ಮಾಡೆಲ್ ಇದ್ದಂಗೆ. ಅವರು ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ನಾನು ಒಂದು ವಿಷಯ ಕೇಳಬೇಕಾಗಿತ್ತು. ಅವ್ರ ಹೆಸರು ಹೆಂಗಿದೆ ನೋಡಿ, ರವಿ ಕಾರ್ವಿ, ರವಿ, ರವಿಗೆ ರವಿನೇ ಸಾಟಿ ಅಂತ ಅಲ್ವಾ? ಆ ಥರ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ನೀವೇನೀಗ ನದಿಯಲ್ಲಿ ಇದನ್ನು ಏನದು ನದಿಯಲ್ಲಿ ನೀವು ಪಂಜರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಪಂಜರ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದೀರಾ. ಯಾವ ನದಿ ಅದು? ಪಂಚಗಂಗಾ ಹೊಳೆ ಅಂತ, ಕುಂದಾಪುರ ಪಂಚಗಂಗಾ ಹೊಳೆ ಅಂತ ಹೇಳ್ತೀರಿ ನೀವು. ಯಾವುದೋ ಒಂದು ಬೇರೆ ದೊಡ್ಡ ನದಿ ಉಪನದಿ ಇರಬೇಕದು, ಅಂದ್ರೆ ಸಮುದ್ರದ ಪಕ್ಕ, ಸಮುದ್ರಕ್ಕೆ ಹೋಗಿ ಸೇರ್ತದೆ. ಅಲ್ಲ, ಸಮುದ್ರಕ್ಕೆ ನೀರು, ಸಮುದ್ರದಿಂದ ಬರುವಂಥ ನೀರು. ಓಹೋ, ಬರುವಂಥದ್ದು. ಮತ್ತು ಇದೆಲ್ಲ ತಂತ್ರಜ್ಞಾನ ಅಂತ ಒಂದು ಇರ್ತದಲ್ಲ, ಸುರುವು ಮಾಡೋದು ಇರ್ಬೋದು, ಅದನ್ನು ಬೆಳೆಸ್ಕೊಂಡು ಹೋಗೋದಿರ್ಬೋದು, ಅದಕ್ಕೆ ಆಹಾರವನ್ನು ಕೊಡೋದಿರ್ಬೋದು, ಮತ್ತು ಅದು ಯಾವ ಹಂತದಲ್ಲಿ ಬೆಳೆದು ದೊಡ್ಡದಾಯಿತು ಆವಾಗ ನಾವು ಮೀನು ಕಟಾವು ಅಂತ ಹೇಳ್ತೀವಿ ನಾವು, ಸಂಗ್ರಹ ಮಾಡೋದಿರ್ಬೋದು. ಇಡೀ ತಂತ್ರಜ್ಞಾನ ನಿಮಗೆ ಒಂದೇ ಕಡೆಗೆ ಸಿಗ್ತಾ ಅಥವಾ ನೀವು ಬೇರೆ ಬೇರೆ ಕಡೆಯಿಂದ ಮಾಹಿತಿನ ಸಂಗ್ರಹ ಮಾಡ್ಕೊಂಡು? ಇಲ್ಲ, ಸ್ವಲ್ಪ ನಾನು ಎಲ್ಲ ಕಡೆ ವಿಚಾರಿಸಿದೆ, ಬೇರೆ ಬೇರೆ ಕಡೆಯಲ್ಲಿ. ಅಂದ್ರೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ. ಈಗ ನೋಡಿ, ಒಂದು ದಿನ ಮಾರ್ಕೆಟ್ ಅಂತ ಹೇಳಿ ನಾವು ತೆಗೆಯೋದ ಮೇಲೆ ಉಂಟು. ಈಗ ಕೆಲವರು 200 kg ಬೇಕಾಗಿದೆ, ರೇಟ್ ಜಾಸ್ತಿ ಕೊಡ್ತಾರೆ. 300 kg ಒಮ್ಮೆಗೆ ಹಾಕಿ ರೇಟ್ ಕೊಡೋದಿಲ್ಲ. ಹೀಗೆಲ್ಲ ಉಂಟು. ಇದನ್ನು ಮಾಡಿ ಯಶಸ್ವಿ ಆದಮೇಲೆ ನಿಮಗೆ ಒಳನಾಡು ಮೀನುಗಾರಿಕೆ ಮಾಡಬೇಕು, ಸಮುದಾಯ ಕೆರೆಗಳಂತಿರ್ತವೆ ಬೇಕಾದಷ್ಟು ನಿಮ್ಮ ಭಾಗದಲ್ಲೆಲ್ಲ, ಕುಂದಾಪುರ ಭಾಗದಲ್ಲಿ. ಆ ಥರ ಸಮುದಾಯ ಕೆರೆಯಲ್ಲಿ ಮೀನು ಸಾಕಬೇಕು ಬಿಡಬೇಕಂತ ಏನಾದರೂ ಅನಿಸ್ತಾ? ಆ ಥರ ಯೋಚನೆ ಮಾಡಿದ್ದೀರಾ? ಅಲ್ಲ, ನೋಡಿ ಇಟ್ಟಿದ್ದೀನಿ ಕೆರೆ. ಈಗ ಅದನ್ನು ಕೂಡ ಅವರು ಯೋಜನೆ ಹಾಕೊಂಡಿದ್ದಾರೆ. ಪಂಚಾಯತಿ ಕೆರೆ ಎಲ್ಲ ಉಂಟು, ಅದೆಲ್ಲ ಮಾತಾಡಿಟ್ಟಿದ್ದೀನಿ. ಅದೊಬ್ಬರ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದೆ ನಾನೀಗ. ಮತ್ತೆ ನದಿಲಿ ಸಾಕೋದಿಕ್ಕೆ ನೀವು ಸರ್ಕಾರದಿಂದ ಅಥವಾ ಸಂಬಂಧಪಟ್ಟಂತ ಪ್ರಾಧಿಕಾರಗಳಿಂದ, ಸಕ್ಷಮ ಅಧಿಕಾರಿಗಳಿಂದ ನೀವು ಇದಕ್ಕೆಲ್ಲ ಪರವಾನಗಿ ತಗೊಂಡಿರ್ತೀರಾ? ಹೌದೌದು, ತಗೋಬೇಕಾಗ್ತದೆ ಅಲ್ವಾ? ತಗೋಬೇಕಾಗ್ತದೆ. ತಗೊಳ್ಬೇಕು. ಕರೆಕ್ಟು. ಮತ್ತು ಇದೆಲ್ಲ ಸಾಮಗ್ರಿಯನ್ನು ಬಳಸುವಾಗ, ಕೇಜ್ ಮಾಡುವಾಗ, ಮತ್ತು ಬೇರೆ ಬೇರೆ ಎಲ್ಲ ನೀವು ಅಲ್ಲಿ ಹೋಗಿ ಫೀಡ್ಸ್ ಹಾಕುವಾಗ ಪ್ಲಾಸ್ಟಿಕ್ ಸಾಮಗ್ರಿ ನದಿಗೆ ಸೇರ್ಕೊಳ್ಳುವಂಥ ಅವಕಾಶ ಇದೆಯಾ? ಅಷ್ಟೊಂದು ನಮ್ಮ ಕಡೆ ಇಲ್ಲ ಪ್ಲಾಸ್ಟಿಕ್. ಅದು ಸೇರದೇ ಇರೋ ಥರ ನೋಡ್ಕೋಬೇಕಾಗ್ತದೆ. ಯಾವ ವಸ್ತು ಬಳಸಿ ಕೇಜ್ ಅನ್ನ ಮಾಡ್ತೀರಾ ಅಂತ? ನಮ್ಮಲ್ಲಿ ಇದು ಮಾಮೂಲಿ ಈಗ ಕಬ್ಬಿಣದ ಮೆಸ್ ಬರುತ್ತಲ್ಲ, ಅದು ಮತ್ತೆ ಬಲೆ. ಅದ್ರ ಒಂದು ಡ್ರಮ್ ನೋಡಿದ್ವಿ ನಾವು, ಪ್ಲಾಸ್ಟಿಕ್ ಡ್ರಮ್ ಅನ್ನ ನಮ್ಮ ದೃಶ್ಯಾವಳಿಯಲ್ಲಿ ಕಾಣ್ತಾನೆ ಇತ್ತು. ಅದು ಕಡ್ಡಾಯನ? ಅದು ಬೇಕೇ ಬೇಕಾಗತ್ತೆ. ನಾವು ಎಷ್ಟು ಈಗ ಲೋಟೆಡ್ ಅಲ್ಲಿ ಈಗ ನೀರು ಇಳುತ್ತಾ ಅಂತ ಹೇಳ್ತೀವಲ್ಲ ನಾವು, ಅದೀಗ 4 ಫೀಟ್ ನಮ್ಮ 10 ಫೀಟ್ ಅಷ್ಟು ಹೈಟ್ ಹೋಗ್ಬೇಕಲ್ಲ, ಅದು ಮೇಲೆ ಕೆಳಗೆ ಆಗೋಸ್ಕರ ಆ ಡ್ರಮ್ ಆ ಸಿಸ್ಟಮ್ ಅಲ್ಲಿ ಕಟ್ತೀವಿ ನಾವು. ಅದಂಗಿರೆ ಕಡ್ಡಾಯವಾಗಿ ಬೇಕೇ ಬೇಕು. ಬೆಳೆದಂತ ಉತ್ಪನ್ನವನ್ನು ಕಳಿಸೋದು ಎಲ್ಲಿಗೆ? ನಾವು ಜಾಸ್ತಿಯಾಗಿ ಗೋವಾಕ್ಕೆ ಕಳಿಸ್ತೀವಿ. ಯಾಕೆ? ನಾವು ತಿನ್ನಬಾರ್ದ ಮೀನನ್ನ? ಅಲ್ಲ, ನಮ್ಮಲ್ಲಿ ಯಾಕಂತ ಹೇಳ್ರೆ ಆ ಮೀನನ್ನ ರೇಟ್ ನೋಡಿ ಇದು ಮಾಡೋದಿಲ್ಲ. ಭೂತಾಯಿ ಮತ್ತು ಬಂಗಡೆಗಿಂತ ತಿನ್ನೋರೇ ಜಾಸ್ತಿ ಆಗಿದೆ ನಮ್ಮ ಕುಂದಾಪುರ. ಅಲ್ಲ, ಹೌದು, ರೇಟ್ ಸಿಗುತ್ತೆ ಅಂತ ಎಲ್ಲ ಗೋವಾ ಜನರು ಕಳಿಸ್ಬಿಟ್ರೆ ಸುತ್ತಮುತ್ತಲ ಇರ್ತಕ್ಕಂಥ ಜನರು, ಕನ್ನಡಿಗರು ಮೀನು ತಿಂದು ದಷ್ಟಪುಷ್ಟಾಗಿ ಬೆಳಿಬೇಕಲ್ವಾ? ನಾನೇನು ಸುಮ್ಮನೆ ನಿಮಗೆ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, 3/4 ಭಾಗನ ನಿಮ್ಮ ಲಾಭದ ದೃಷ್ಟಿಯಿಂದ ಗೋವಾಕ್ಕೆ ಕಳಿಸಿ, ಆಯ್ತಾ? ಒಂದು 25% ನಮಗೂ ಸ್ವಲ್ಪ ತಿನ್ನೋದಕ್ಕೆ ಬಿಡ್ರಿಪ್ಪ. ಮಾಡ್ತೀರಾ ಅಷ್ಟು? ಇಲ್ಲ ಸರ್, ನಾನು ಕಳೆದ ಇದರಲ್ಲಿ ಮಾಡಿದೆ. ಈಗ ನಾವು ಹಾರ್ವೆಸ್ಟ್ ಮಾಡುವಾಗ ಆನ್ಲೈನ್ ನಾವು ಹೇಳಿ ಮಾಡ್ತೀವಿ, ನಾವು ಇಂಥ ದಿನ ಮೀನು ತೆಗಿತಾ ಇದ್ದೀವಿ, ಯಾರಿಗೆ ಬೇಕಂತೇಳಿ ನಾವು ಸ್ಟೇಟಸ್ ಅಲ್ಲಿ ಹಾಕೊಂಡು ಬಿಡ್ತೀವಿ. ಆ ದಿನ ಬಂದೋಗ್ತು, ಉಳಿದಿದ್ದ ಮೀನು ನಾವು ಮಾರ್ಕೆಟ್ ಮಾಡಿ ಬಿಡ್ತೀವಿ. ಕೊಡ್ತೀರಾ? ಹಂಗಿದೆ ತಳಿ ಮಾರ್ಕೆಟಲ್ಲಿ ಕೊಡ್ತೀರಾ? ಇಷ್ಟು ಮೀನು ಕೊಯ್ತಿರಲ್ಲ, ಕೊಯ್ದಾಗ ಯಾವಾಗಾದ್ರೂ ಚಿನ್ನದ ಉಂಗುರ ಸಿಕ್ಕಿದೆಯಾ? ಯಾಕೆಂದ್ರೆ ನಂದು ಆ ಕಡೆ ಭಾಗದಾಗ ಬಂದಾಗ ಒಂದು ಕಳೆದಿತ್ತು, ಅದೇನಾದ್ರೂ ನಿಮ್ಮ ಮೀನೇನಾದ್ರೂ ನುಂಗಿದೆಯಾ ಅಂತ ನನಗೆ ಒಂದು ಸಂಶಯ ಅಷ್ಟೇ. ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದಾರೆ, ಚಿನ್ನ ಕಳ್ಕೊಂಡ್ರೆ ಇನ್ನು ತೆಗಿಲಿಕ್ಕಿಂತ ಆಗೋದೇ ಇಲ್ಲ ನೀರಲ್ಲಿ. ನಾನೊಂದು ಮಾತು ಹೇಳ, ನಿಮಗೆ ಯಾವ ಚಿನ್ನದ ಉಂಗುರ ಸಿಗೋದು ಅವಶ್ಯಕತೆ ಇಲ್ಲ. ನೀವೇನು ಬೆಳೀತಾ ಇದ್ದೀರಲ್ಲ, ಅದೇ ಚಿನ್ನಕ್ಕಿಂತ ಹೆಚ್ಚಾದಂಥ ಅಮೂಲ್ಯವಾದಂಥ ಸಂಪತ್ತು ಅದು. ಅಂಥದ್ದನ್ನು ನೀವು ಎಲ್ಲ ಕಡೆ ವಿತರಣೆ ಮಾಡ್ತಾ ಇದ್ದೀರಾ. ಮತ್ತು ಬೇರೆಯವರು ಸಾಕಾಣಿಕೆ ಮಾಡೋದಕ್ಕೆ ನೀವು ಮಾರ್ಗದರ್ಶನ ಕೂಡ ಮಾಡಿದ್ದೀರಾ. ನಿಮ್ಗೆ ನಿಜವಾಗ್ಲೂ ತುಂಬ 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 ಅಭಿನಂದನೆಗಳು. ರವಿ ಕಾರ್ವಿ ಅವರಿಗೆ ಮತ್ತೆ ನಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳು. ಎಲ್ಲೋ ಒಂದು ಕಡೆ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ನಿಮ್ಮ ಒಂದು ಮೀನು ಸಾಕಾಣಿಕೆಯನ್ನು ನೋಡೋದಾದರೆ ಖಂಡಿತ ಇದರಿಂದ ಸಾಕಷ್ಟು ಅನುಕೂಲ ಇದೆ. ತಾವೇ ಹೇಳ್ತಾ ಇದ್ರಿ, ಇಲ್ಲಿ ಗುಣಮಟ್ಟದ ಮೀನು ಸಿಗುತ್ತೆ, ಇಳುವರಿ ಬೇಗ ಬರುತ್ತೆ, ವರ್ಷದ ಯಾವ ಅವಧಿಯಲ್ಲೂ ಸಹ ನಾವು ಮೀನನ್ನು ಕೊಯ್ಲು ಮಾಡ್ಬೋದು. ಇದರಲ್ಲಿ ನಮಗೆ ಸಿಗ್ತಕ್ಕಂತಹ ಅನುಕೂಲಗಳು. ಇಲ್ಲಿ ನಾವು ಪರಿಸರದ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯುವಂತಹ ಮೀನು. ಹಾಗಾಗಿ ಈ ನಮ್ಮ ಪರಿಸರಕ್ಕೆ ಅಂದರೆ ನಿಸರ್ಗಕ್ಕೆ, ನೈಸರ್ಗಿಕ ಮೀನು ಕೃಷಿಗೆ ಏನಾದರೂ ಇದು ತೊಂದರೆ ಆಗುತ್ತೋ? ಯಾಕಂತೇಳಿದ್ರೆ
ಈ ಕೃತಕತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಇರೋದರಿಂದ ಈ ಪರಿಸರದಲ್ಲಿ ಈ ಸಹಜವಾಗಿ ಕೆಲವು ಮೀನಿರುತ್ತೆ ಅಲ್ವಾ, ಆ ಮೀನುಗಳಿಗೆ ಏನಾದರೂ ಇದರಲ್ಲಿ ತೊಂದರೆ ಆಗುತ್ತಾ ಅನ್ನೋದು ಸಾಮಾನ್ಯರ ಪ್ರಶ್ನೆ ಇದು. ಯಾಕಂದರೆ ನೀವು ಅದೇ ಕ್ಷೇತ್ರದಲ್ಲಿ ಇರೋದರಿಂದ ಈಗ ಮೀನಿಗೆ ಆಹಾರ ಹಾಕ್ತೀವಿ, ಆ ಪರಿಸರದಲ್ಲಿ ಹೊರಗಿಂದ ಆಹಾರ ಬೀಳುತ್ತೆ, ಏನಾದರೂ ನೀರು ಕಲುಷಿತ ಆಗುತ್ತೋ, ಈ ರೀತಿಯ ಅನುಮಾನಗಳು ಬರೋದು ಸಹಜ. ಹಾಗಾಗಿ ನೀವೇ ಅದಕ್ಕೆ ಸರಿಯಾದ ಉತ್ತರ ನೀಡಬೇಕು ಅಂತೇಳಿ ನಮ್ಮ ಬಯಕೆ. ನಾನು ಇಷ್ಟು ವರ್ಷ ನಾವು ಮಾಡ್ತಿದ್ವಿ ಕುಂದಾಪುರದಲ್ಲಿ ಟ್ರಾಶ್ ಫಿಶ್ ಆಗ್ತಿತ್ತು. ಇಷ್ಟು ತನಕ ಏನೂ ಆಗಿದ್ದಿಲ್ಲ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮಳೆಗಾಲಕ್ಕೆ ಈಗ ಬೆಡ್ ಲೆವೆಲ್ ಒಂದು ಮೇಲೆ ಕೆಳಗೆ ಆಗ್ತಾ ಇರುತ್ತಲ್ಲ, ಮಳೆಗಾಲಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ಸ್ಟೆಪ್ ಚೇಂಜ್ ಮಾಡ್ತೀವಿ ಬೆಡ್. ಯಾಕಂದರೆ ಒಂದೇ ಜಾಗದಲ್ಲಿ ಇದ್ದರೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗ್ತದೆ ಯಾಕಂದರೆ ಅವಾಗ ಇದಾಗ ನಾವು ಉಪ್ಪು ನೀರು ಆಗಿರುತ್ತೆ, ಮಳೆಗಾಲಕ್ಕೆ ಸಪ್ಪೆ ನೀರು ಬರುತ್ತಲ್ಲ, ಆವಾಗ ಯಾವುದು ಕೆಮಿಕಲ್ ಎಲ್ಲ ಇದೆ ಸತ್ತೋಗ್ಬಿಡುತ್ತೆ. ಉಪ್ಪು ನೀರು ಏನೂ ಆಗೋದಿಲ್ಲ. ಸ್ಥಳೀಯ ಮೀನು ಇರುವುದಿಲ್ಲ ಆವಾಗ. ಯಾಕಂತ ಹೇಳಿದರೆ ಅಲ್ಲಿ ಉಪ್ಪು ನೀರು ಇರುವಂಥ ಮೀನೊಂದು ಚಪ್ಪು ನೀರು ಬಂದಾಗ ಉಪ್ಪು ನೀರು ಮೀನುಗಳೆಲ್ಲ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಆವಾಗ ಚಪ್ಪು ನೀರು ಮೀನು ಯಾವುದುಂಟು ಆವಾಗ ಚಪ್ಪು ನೀರಿಗೆ ಬಂದು ಸೇರ್ಕೊಳ್ಳುತ್ತೆ. ಈಗ ಮೀನನ್ನು ನೇರವಾಗಿ ಮಾರೋ ಜೊತೆಗೆ ಏನಾದರೂ ಅದನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಇದೆನಾ? ಆ ರೀತಿಯಲ್ಲಿ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಅಂತೇಳಿ? ಅಂದರೆ ಅದನ್ನು ಒಣಗಿಸಿ ಅಥವಾ ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡುವಂತಹದ್ದು ಉದ್ದಿಮೆಯಾಗಿ ನೀವು ಈ ಮೀನು ಸಾಕಾಣಿಕೆಯನ್ನು ಯಾಕಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಆಗೋದ್ಕಿಂತ ಬೇಡಿಕೆ ಅಷ್ಟು ಉಂಟು, ಇದನ್ನೇ ನಮ್ಗೆ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಉದ್ದಿಮೆ ಮಾಡೋ ಪ್ರಶ್ನೆ ಬರಲ್ಲ ಅಂತ ಇಲ್ಲ. ಖಂಡಿತ ತಮ್ಮ ಈ ಪ್ರಯತ್ನ ಸಾಕಷ್ಟು ಯುವಕರಿಗೆ, ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಒಂದು ಹೊಸ ಒಂದು ಪ್ರಯತ್ನ, ಇನ್ನೂ ಇದರಲ್ಲಿ ಯಶಸ್ಸು ಸಿಗಲಿ ಅಂಥೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ. ಇವಾಗ ನಿಮ್ಮಿಂದ ಕಲಿತು ಸಕ್ಸಸ್ಫುಲ್ ಆಗಿ ಕೇಜ್ ಫಿಶಿಂಗ್ ಮಾಡ್ತಾ ಇದ್ದಾರಲ್ಲ ರವಿ ಅವರೇ, ಅವರೆಲ್ಲ ಏನು ಹೇಳ್ತಾರೆ ಬಂದು ಭೇಟಿ ಮಾಡಿ ನಿಜವಾಗ್ಲೂ ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತಾರೆ ಅಂತ? ತುಂಬ ಖುಷಿ ಅಂತ. ಯಾಕಂದ್ರೆ ನಾನೀಗ ನಮ್ಮನ್ನು ನೋಡಿಕೊಂಡು ಕೆಲವು ನಾನು ಈಗ ಇವತ್ತು ಹೀಗಿದೆ, ನಾಳೆ ಇದನ್ನು ಹೇಗೆ ತೊಗೊಂಡು ಹೋಗ್ಬೇಕಂತ ನಾನು ಫಸ್ಟೇ ನಮ್ಮ ತಲೆಯಲ್ಲಿ ಹೋಗಿರುತ್ತೆ. ನಾನು ಆವಾಗ ಹೇಳಿದೆ ಮೀನು ತಿನ್ನೋ ಜಾತಿ ಅಂತ ಹೇಳಿದ್ದೆ. ಫಸ್ಟಿಗೆ ಏನು ಮಾಡ್ತಿದ್ರು, 1 kg ಅವರು 1,000 ಮೀನು ಹಾಕ್ತಿದ್ರು, ಹಾಗೆ ಬಿಟ್ಟು 1 ವರ್ಷಕ್ಕೆ ತೆಗಿತಿದ್ರು. ಅದಕ್ಕೆ ಸರ್ವೇಲ್ ಸಿಗೋದು ಅವರಿಗೆ ಖಾಲಿ 500 ಮೀನು ಅಷ್ಟೇ. ನಾನೇನು ಮಾಡಿದೆ ಅಂತ ಹೇಳಿದರೆ, 1 kg ನಮ್ಮ ಸೈಜ್ ಅಂತ ಹೇಳಿದರೆ 20x10 ಅಂತೇಳಿ ಸೈಜ್ ಬರುತ್ತೆ. ಅದಕ್ಕೆ ನಾನೇನು ಮಾಡಿದೆ, 3 ಪಾರ್ಟಿಷನ್ ಮಾಡಿದೆ. ಇದು ನಂದು ಫಸ್ಟ್ ಸಕ್ಸಸ್ ಸ್ಟೋರಿ. 3 ಪಾರ್ಟಿಷನ್ ಮಾಡಿಕೊಂಡು 2 ತಿಂಗಳಾದಮೇಲೆ 5 ಇಂಚ್ ಮರಿ ಅನ್ನೋದು 100ರಿಂದ 150 ಗ್ರಾಮಿಗೆ ಬರುತ್ತೆ. ಅದು ಆ 100 ಗ್ರಾಮ್ ಬೇರೆ, 50 ಗ್ರಾಮ್ ಬೇರೆ, ಬೇರೆ 200 ಗ್ರಾಮ್ ಬೇರೆ ಮಾಡಿಬಿಡ್ತೇವೆ. ಅದು ಅವಾಗ ಕ್ಯಾನಬಾಲಿಸಮ್ ಬರುವುದಿಲ್ಲ, ಮೀನು ತಿನ್ನೋದಿಲ್ಲ. ಇದೇ ಕಲ್ಚರ್ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ. ಸೀಮಾಸ್ ಮಾತ್ರ ಈ ನಷ್ಟ ಅನ್ನೋದು ಇಲ್ಲವೇ ಇಲ್ಲ ಬರುತ್ತೆ. ಬಟ್ ಒಂದು ಟೈಮ್ ನೀರಿನ ಏನಾದ್ರು ಪ್ರಾಬ್ಲಮ್ ಆಯ್ತು, ಸಮುದ್ರದಲ್ಲಿ ಅಂದ್ರೆ ತುಂಬಾ ನೊಂದ್ಕೊಳ್ಳುವಂಥದ್ದು, ಆ ರೀತಿ ನಷ್ಟಗಳಿಲ್ಲ, ಅಂಥದ್ದೇನಾಗೋದಿಲ್ಲ. ವೈಜ್ಞಾನಿಕವಾಗಿ ಏನೇ ಮಾಡಿದ್ರು, ಏನೇ ಪ್ರೀತಿಯಿಂದ ಮಾಡಿದ್ರು ಅದರಲ್ಲಿ ಯಶಸ್ಸು ಅಲ್ಲ. ಕೆಲವ್ರು ಏನು ಮಾಡ್ತಾರೆ, ಯೂಟ್ಯೂಬ್ಸ್ ಎಲ್ಲ ನೋಡ್ಕೊಳ್ತಾರೆ, ಸುಮ್ಮನೆ ಕೇಜ್ ಹಾಕಿ ಗೊತ್ತಿರೋ ಹತ್ರ ಕೇಳುವುದಿಲ್ಲ, ಹಾಗೆ ಮಾಡ್ಕೊಂಡು ಸುಮ್ಮನೆ ಲಾಸ್ ಮಾಡ್ಕೊಂಡವ್ರು ಇದು ತುಂಬ. ನಮ್ಮ ಹತ್ರ ಕೇಳಿದ್ದಿದ್ರೆ ಎಲ್ಲ ನಾವು ಹೇಳ್ಕೊಟ್ಟು ಅವ್ರಿಗೆ ಏನು ರೆಡಿ ಮಾಡ್ಬೇಕು ಪ್ರತಿಯೊಂದು ಇದು. ಮತ್ತು ಹಾಗೆ ಅವ್ರಿಗೆ ಸಬ್ಸಿಡಿ ಏನಾರಿದ್ರು ನಾವು ಗೌರ್ಮೆಂಟಿಂದ ಏನಾರಿದ್ರು ಅವ್ರಿಗೆ ಹೇಳ್ಕೊಟ್ಟು ನೀವೇ ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ಕಡೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ತಂತ್ರಜ್ಞಾನ ಇವರೇ ತಂತ್ರಜ್ಞಾನ. ಎಲ್ಲೋ ಒಂದು ಕಡೆ ಇವರು ನಾವು ಸ್ಟಾರ್ಟಪ್ಸ್ ಅಂತ ಹೇಳ್ತೀವಲ್ಲ, ಈ ಒಂದು ನವೋದ್ಯಮಿಗಳು ಅಂತ ಹೇಳ್ಬೋದು, ನವೋದ್ಯಮಿಗಳು ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ತಂತ್ರಜ್ಞಾನಗಳು ಅವರ ಮಟ್ಟದಲ್ಲೇ ಇದೆ. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನಗಳನ್ನು ಈ ಪೇಟೆಂಟ್ ಮಾಡೋದು, ಅದನ್ನ ಕಮರ್ಷಿಯಲೈಸ್ ಮಾಡೋದು ಅದು ಬಹಳ ಅವಶ್ಯಕ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲೂ ನಿಮಗೆ ಈ ತಂತ್ರಜ್ಞಾನಗಳ ಬಗ್ಗೆ ರೈಟ್ಸ್ ಇರುತ್ತೆ, ಹಕ್ಕಿರುತ್ತೆ. ಹಾಗಾಗಿ ಪ್ರಾಯಶಃ ನಿಮಗೆ ಗೊತ್ತಿರ್ಬೋದು, ಸಿಪ್ರಿ ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ನಮ್ಮ ಹೆಸರುಗಿಡದಲ್ಲಿದೆ. ಪ್ರಾಯಶಃ ನೀವು ಸಮಯ ಸಿಕ್ಕಾಗ ಸಂಪರ್ಕ ಮಾಡಿ ನಿಮ್ಮ ತಂತ್ರಜ್ಞಾನಗಳನ್ನು ಆದಷ್ಟು ನಿಮ್ಮ ಮಟ್ಟದಲ್ಲೇ ಉಳಿಸದೆ ಅದನ್ನು ನೀವು ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅನ್ನೋದಾದರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಮಾರ್ಗ ಇದೆ. ಅದನ್ನು ನೀವು ಅದನ್ನು ಪೇಟೆಂಟ್ ಮಾಡ್ಕೊಳ್ಳಿ, ಅದನ್ನು ಕಮರ್ಷಿಯಲೈಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಅಷ್ಟೇ ಅಲ್ಲ,
ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೂ ಸಹಾಯ ಆಗುತ್ತೆ, ನಿಮಗೆ ಅದರಿಂದ ರಾಯಲ್ಟಿ ಬರುತ್ತೆ. ಈ ನಿಟ್ಟಿನಲ್ಲೂ ನೀವು ಯೋಚನೆ ಮಾಡಬೇಕು, ನಿಮ್ಮ ಲಾಭ ನಷ್ಟದ ಜೊತೆ ನಿಮ್ಮ ತಂತ್ರಜ್ಞಾನ, ಯಾಕಂದರೆ ಇದು ನಿಮ್ಮ ಸ್ವಂತ ಹಕ್ಕು. ಇದ್ರ ಬಗ್ಗೆಯೂ ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಗಮನ ಹರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ವೆರಿ ಯೂಸ್ಫುಲ್ ಟಿಪ್ಸ್. ಹಾಗೆ ಜೊತೆಗೆ ಸರ್, ಇನ್ನೊಬ್ರು ಯಾರೋ ಇವ್ರು ಹೇಳ್ದಾಗೆ ಇಲ್ಲಿ ಟಿವಿನಲ್ಲಿ ನೋಡಿ ಹೋಗಿ ತುಂಬಾ ಜನ ನಾವು ಏನೋ ಮಾಡ್ತೀವಿ ಅಂತ ಅದನ್ನ ಅನ್ಸೈಂಟಿಫಿಕ್ ಆಗಿ ಮಾಡಿ ನಂತರ ಏನಾದರೂ ಒಂದು ಆಚೆ ಈಚೆ ಆಯಿತು ಅಂತ ಅಂದರೆ ಯಾವತ್ತೂ ಅದು ತೊಂದರೆ ಬರೋದಿಲ್ಲ. ತುಂಬ ಯೂಸ್ಫುಲ್ ಟಿಪ್ಪನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಪ್ಲೀಸ್ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಇವತ್ತು ನಿಮ್ಮ ಕುರ್ಚಿಯ ಮೇಲೆ ಕೂತಂಥ ಒಂದು ಗಳಿಗೆ ಇಲ್ಲಿಗೆ ಅಂತ್ಯ ಆಗ್ತಾ ಇದೆ. ಆದರೆ ನಿಮ್ಮ ಜರ್ನಿ ಬಂದು ಇಟ್ ಈಸ್ ಅ ವೆರಿ ಲಾಂಗ್ ವೇ ಟು ಗೋ. ರೈತರತ್ನ ಅವಾರ್ಡ್ ನಿಮಗೆ ಸಿಗಬೇಕು, ನಿಮ್ಮ ಊರಿನ ಬೆಂಬಲ ಎಲ್ಲ ನಿಮಗೆ ಸಿಗಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಜೊತೆಗೆ ನಿಮ್ಮ ಒಂದು ವೈಜ್ಞಾನಿಕ ಆಲೋಚನೆ ಏನಿದೆ, ನಿಮ್ಮ ಒಂದು ಕೃಷಿಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋಂಥದ್ದು, ಆ ಯೋಜನೆಗಳು ಎಲ್ಲ ಸಾಕಾರ ಆಗಲಿ ಅಂತ ನಮ್ಮ ಚಂದನ ವಾಹಿನಿ ಮುಖೇನ ನಮ್ಮ ಜಡ್ಜಸ್ ಪರವಾಗಿ ಎಲ್ಲರ ಪರವಾಗಿ ಆಶಿಸ್ತೀವಿ. ಸೊ ನಿಮ್ಮೆಲ್ಲ ಫ್ಯಾಮಿಲಿ ದಯವಿಟ್ಟು ವೇದಿಕೆ ಮೇಲೆ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ರೈತರತ್ನ ಸಂಚಿಕೆಯ ಅತಿಥಿಗಳು ಹಾಗೂ ನಮ್ಮ ರೈತ ಸೆಲೆಬ್ರಿಟಿ ರವಿ ಖಾರ್ವಿ ಅವರ ಕುಟುಂಬ ವೇದಿಕೆ ಮೇಲೆ ಬನ್ನಿ. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ರವಿ ಖಾರ್ವಿ ಅವರ ಕುಟುಂಬ. ಬನ್ನಿಮ್ಮ. ಅವರ ತಾಯಿ ಅವಾಗಲೇ ಮಾತಾಡಲೇ ಇಲ್ಲ, ಒಂದೆರಡು ಮಾತು ಮೈಕ್ ಕೊಡಿ ಮಾತಾಡಿಸ್ಬಿಡೋಣ. ಇಬ್ಬರೇ ಇರೋದು. ಇವನಿಗೆ ಮದುವೆ ಮಾಡಿ ಕೊಟ್ಟೆ. ನಾನು ಮನೆ ಕೆಲಸಕ್ಕೆಲ್ಲ ಹೋಗ್ತಿದ್ದೆ, ತುಂಬ ಕಷ್ಟ ತೆಗೆದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇವ್ರನ್ನೆಲ್ಲ ಬೆಳೆಸಿದೆ ನಾನು. ಈಗೇನು ನಮ್ಗೆ ಸ್ವಲ್ಪ ಅಡ್ಡಿಲ್ಲ. ಈಗ ಮುಂದಕ್ಕೆ ಬರೋಕೆ ಹೋಗಿ ಅವನು ದೇವರು ಒಳ್ಳೇದು ಮಾಡಬೇಕು ಅವನಿಗೆ ನಮ್ಮಿಂದ. ಅದೇ ನಾನಿದ್ದೆ, ಇಲ್ಲ ಅವನಿಗೆ ಒಳ್ಳೇದಾಗಬೇಕಂತ ನಾನು ದೇವ್ರ ಹತ್ರ ಕೇಳ್ಕೊಳ್ಳಿ. ಓಕೆ, ನಿಂತ್ಕೊಳ್ಳಿ ಎಲ್ಲ. ಫೋಟೋಗ್ರಾಫರ್ ಸರ್, ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳಿ. ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ. ಈಗ ನಮ್ಮ ಪ್ರೀತಿಯ ತೀರ್ಪುಗಾರರೇ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ಯಕ್ರಮದ ತೀರ್ಪುಗಾರರು ಡಾಕ್ಟರ್ KP ರಘುಪ್ರಸಾದ್ ಸರ್ ಹಾಗೂ ಚೆನ್ನಪ್ಪ ಅಂಗಡಿ ಸರ್. ಬನ್ನಿ ಸರ್. ಚಿಕ್ಕ ಕಿರುಕಾಣಿಕೆ ನಮ್ಮ ವಾಹಿನಿ ಪರವಾಗಿ ದಯವಿಟ್ಟು ಚಂದನವನದಲ್ಲಿ ಅಂದದ ಕೃಷಿಕನ ಮನ್ನನೆ ನಂಬಿಹ ನೇಗಿಲ ಯೋಗಿಯ. ನಮ್ಮ ಸಾಧನೆಯ ಯಶೋಗಾಥೆ ಹೀಗೆ ಮುಂದುವರಿತಾ ಇರಬೇಕು. ಇನ್ನೂ ಸಾಕಷ್ಟು ಜನ ಯಂಗ್ ಕೃಷಿಕರು ನಿಮ್ಮ ಕಡೆಯಿಂದ ಬರಬೇಕು. ಹೊಸ ಹೊಸ ಇನ್ನಷ್ಟು ವೈಜ್ಞಾನಿಕ ತಂತ್ರಗಳನ್ನು ನಿಮ್ಮ ಮೀನುಗಾರಿಕೆಯಲ್ಲಿ ತಮ್ಮಿಂದ ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಕೆಪ್ಯಾಕ್ ಸಂಸ್ಥೆ ವತಿಯಿಂದ ಜೊತೆಗೆ ನಮ್ಮ ಚಂದನ ವಾಹಿನಿ ಪರವಾಗಿ ಒಂದು ವಿಶೇಷವಾದ ಕಿರುಕಾಣಿಕೆ. ನಮ್ಮ ಇವತ್ತಿನ ರೈತ ಸೆಲೆಬ್ರಿಟಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಕುಂದಾಪುರದ ವೈಜ್ಞಾನಿಕ ಸಮುದ್ರ ಕೃಷಿಕ ಅಂತಾನೆ ಹೇಳಬಹುದು, ನಮ್ಮೆಲ್ಲರ ನೆಚ್ಚಿನ ರವಿ ಖಾರ್ವಿ ಅವರಿಗೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ರೈತರತ್ನ ಸಂಚಿಕೆಯ ನಮ್ಮ ನೆಚ್ಚಿನ ರವಿ ಖಾರ್ವಿ ಅವರ ರೈತರ ಯಶೋಗಾಥೆ. ಮತ್ತೊಬ್ಬ ರೈತರೊಂದಿಗೆ ಮುಂದಿನ ರೈತರತ್ನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ನೆಚ್ಚಿನ ಚಂದನ ವಾಹಿನಿ. ಇದು ರೈತರತ್ನ, ಹೀರೋಸ್ ಆಫ್ ನೇಷನ್. ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ, ರೈತರತ್ನ.